ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18. ನಾನು ಸ್ಮಿತಾ ರಂಗನಾಥ್. ಹೃದಯಾಘಾತದಿಂದಾಗಿ ನಟ ವಿಜಯ್ ರಾಘವೇಂದ್ರ ಪತ್ನಿ ವಿಧಿವಶರಾಗಿದ್ದಾರೆ. ಥೈಲ್ಯಾಂಡ್ನಿಂದ ನಾಳೆ ಬೆಂಗಳೂರಿಗೆ ಪಾರ್ಥಿವ ಶರೀರವನ್ನ ರವಾನೆ ಮಾಡುವ ಪ್ರಕ್ರಿಯೆ ಮಾಡಲಾಗುತ್ತೆ. ಮರಣೋತ್ತರ ಪರೀಕ್ಷೆ ಮುಗಿಸಿ ನಾಳೆ ಬೆಂಗಳೂರಿಗೆ ಮೃತದೇಹವನ್ನ ತರಲಾಗುತ್ತೆ. ಥೈಲ್ಯಾಂಡ್ನಲ್ಲಿ ಪ್ರವಾಸಕ್ಕೆ ಅಂತ ಹೇಳಿ ತೆರಳಿದ್ದ ಸಂದರ್ಭದಲ್ಲಿ ಆದ ದುರಂತ ಇದು. ವಿಜಯ್ ರಾಘವೇಂದ್ರ ಅವರ ಪತ್ನಿ ತಮ್ಮ ಕುಟುಂಬ ವರ್ಗದ ಜೊತೆಯಲ್ಲಿ, ತಮ್ಮ ರಿಲೇಟಿವ್ಸ್ ಜೊತೆಯಲ್ಲಿ ಪ್ರವಾಸಕ್ಕೆ ಅಂತ ತೆರಳಿರ್ತಾರೆ. ಇನ್ನು ಶೂಟಿಂಗ್ ಅನ್ನ ಮುಗಿಸಿಕೊಂಡು ವಿಜಯ್ ರಾಘವೇಂದ್ರ ಅವರು ಕೂಡ ಪತ್ನಿ ಸ್ಪಂದನಾ ಅವರ ಜೊತೆ ಸೇರಿರ್ತಾರೆ. ಇಂಥ ಸಂದರ್ಭದಲ್ಲೇ ರಾತ್ರಿ ಮಲಗಿದವರು ಸ್ಪಂದನಾ ಮತ್ತೆ ಬೆಳಗ್ಗೆ ಎದ್ದಿಲ್ಲ. ಹೃದಯಾಘಾತದಿಂದಾಗಿ ನಿಧನ ಹೊಂದಿದ್ದಾರೆ ಅನ್ನೋ ಆಘಾತಕಾರಿ ಮಾಹಿತಿ ಇವತ್ತು ಬೆಳಗ್ಗೆ ಲಭ್ಯವಾಗಿದೆ. ಆ ಮೂಲಕ ಸ್ಯಾಂಡಲ್ವುಡ್ಗೆ ಮತ್ತೊಂದು ಬಿಗ್ ಶಾಕ್ ಎದುರಾಗಿದೆ. ಸ್ನೇಹಿತರ ಜೊತೆಯಲ್ಲಿ ಪ್ರವಾಸಕ್ಕೆ ಹೋಗಿದ್ದ ಸಂದರ್ಭದಲ್ಲಿ ಸ್ಪಂದನಾ ಸಾವನ್ನಪ್ಪಿರೋದು. ಇವತ್ತು ಸಂಜೆ ಬೆಂಗಳೂರಿಗೆ ವಾಪಸ್ ಬರಬೇಕಾಗಿತ್ತು ಟ್ರಿಪ್ ಅನ್ನ ಮುಗಿಸಿಕೊಂಡು. ಆದರೆ ನಿನ್ನೆ ರಾತ್ರಿ ಹೃದಯಾಘಾತವಾಗಿದೆ. ಆಸ್ಪತ್ರೆಗೆ ಸೇರಿಸಿದ್ರೂ ಕೂಡ ಆಕೆಯನ್ನ ಬದುಕಿ ಉಳಿಸಿಕೊಳ್ಳುವ ಪ್ರಯತ್ನ ವಿಫಲವಾಗಿದೆ. ಒಂದರ್ಥದಲ್ಲಿ ಇಡೀ ಕುಟುಂಬ, ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬ ಕಣ್ಣೀರಿಡ್ತಾ ಇದೆ. ಕಳೆದ ಕೆಲವೇ ದಿನಗಳ ಹಿಂದೆ ನಡೆದಿದ್ದ ದುರಂತಗಳು ನಾವು ಗಮನಿಸಬಹುದು. ಹಾಗಾಗಿ ರಾಜ್ಕುಮಾರ್ ಅವರ ಕುಟುಂಬಕ್ಕೆ ಸೇರಿದವರು, ಅದೇ ಬಂಧು ಬಾಂಧವರಾಗಿರೋದ್ರಿಂದ ಸ್ಪಂದನಾ ಅವರ ಸಾವು ಮತ್ತೆ ಆ ಎಲ್ಲ ದುಃಖವನ್ನ ಮರುಕಳಿಸುವಂತೆ ಮಾಡಿದೆ. ಮತ್ತೊಮ್ಮೆ ಅದೆಲ್ಲವೂ ಕೂಡ ನೆನಪಾಗುವಂತೆ ಮಾಡಿದೆ. ನನಗೆ ಅಣ್ಣ ಫೋನ್ ಮಾಡಿ ಹೇಳಿರೋದಿಷ್ಟ, ಅದಕ್ಕೆ ಕಸಿನ್ ಜೊತೆ ಎಲ್ಲ ಟ್ರಿಪ್ಗೆ ಹೋಗಿದ್ದಾರೆ. ಅಣ್ಣ ಶೂಟಿಂಗ್ ಮುಗಿಸ್ಕೊಂಡು ಜಾಯ್ನ್ ಆಗಿದ್ದಾರೆ. ಹೀಗೆ ಎಲ್ಲ ಒಂದು ಟೈಮ್ ಸ್ಪೆಂಡ್ ಮಾಡ್ಬೇಕಾದ್ರೆ ಮಲಗಿದವರು ಮತ್ತೆ ಎದ್ದೇಳಲಿಲ್ಲ. ಸೊ ಇಟ್ಸ್ ಡ್ಯೂ ಟು ಲೋ BP ಅಂತ ಅನ್ಕೋತಾ ಇದ್ವಿ. ಸೊ ಬಂದ ಮೇಲೆ ಮಿಕ್ಕಿದೆಲ್ಲ ಡೀಟೇಲ್ಸ್ ಗೊತ್ತಾಗುತ್ತೆ. ಬಟ್ ಇದಾಗಿರೋದು ನಿಜ. ಸರ್, ಹೋಗಿದ್ರು ವಿಜಯ್ ರಾಘವೇಂದ್ರ ಸರ್ ನಿನ್ನೆ ಹೋಗಿದ್ದು ಈ ಘಟನೆ ಆದ ನಂತರನ ಅಥವಾ ಬಿಫೋರ್ ಆಸ್ ಯೂಶುವಲ್ ಪ್ಲಾನ್ ಅಲ್ಲಿ ಜಾಯ್ನ್ ಆಗಿದ್ದ, ಹೇಗೆ? ಸದ್ಯಕ್ಕೆ ಇಂಪಾರ್ಟೆಂಟು ಅದಕ್ಕೆ ಹಿಂಗೆ ಆಗಿರೋದು. ಇನ್ ಮಿಕ್ಕಿದ ಡೀಟೇಲ್ಸ್ ನ ಬಹುಶಃ ನಾಳೆ ಮಾತಾಡಿದ್ರೆ ಬೆಟರ್ ಅಂತ ನನಗನ್ಸುತ್ತೆ. ಸಾರಿ, ಥ್ಯಾಂಕ್ ಯು. ನನಗೆ ಅಣ್ಣ ಫೋನ್ ಮಾಡಿ ಹೇಳಿರೋದಿಷ್ಟ, ಅದಕ್ಕೆ ಕಸಿನ್ ಜೊತೆ ಎಲ್ಲ ಟ್ರಿಪ್ಗೆ ಹೋಗಿದ್ದಾರೆ. ಅಣ್ಣ ಶೂಟಿಂಗ್ ಮುಗಿಸ್ಕೊಂಡು ಜಾಯ್ನ್ ಆಗಿದ್ದಾರೆ. ಹೀಗೆ ಎಲ್ಲ ಒಂದು ಟೈಮ್ ಸ್ಪೆಂಡ್ ಮಾಡ್ಬೇಕಾದ್ರೆ ಮಲಗಿದವರು ಮತ್ತೆ. ಕುಟುಂಬ ವರ್ಗದಿಂದ ಬಂದ ಮೊದಲ ಅಧಿಕೃತ ಘೋಷಣೆ ಇದು. ವಿಜಯ್ ರಾಘವೇಂದ್ರ ಅವರ ಪತ್ನಿ ನಿಧನರಾಗಿದ್ದಾರೆ ಅನ್ನೋ ಸುದ್ದಿ ಮಾಧ್ಯಮದಲ್ಲಿ ಬರ್ತಾ ಇತ್ತು. ಆದರೆ ಮುರಳಿ ಅವರು ಅದನ್ನ ಅಧಿಕೃತಗೊಳಿಸೋದು ಈ ರೀತಿ ನಮಗೂ ಹೆಚ್ಚಿನ ಮಾಹಿತಿಗಳು ಲಭ್ಯವಾಗಿಲ್ಲ. ಕೇವಲ ಅಣ್ಣ ಅಂದ್ರೆ ವಿಜಯ್ ರಾಘವೇಂದ್ರ ಅವರು ಕರೆ ಮಾಡಿ ಹೀಗಾಗಿದೆ ಅನ್ನೋದನ್ನ ಹೇಳಿದ್ರು. ಹೇಗಾಯ್ತು ಎತ್ತ ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನಮಗೂ ಇನ್ನೂ ಗೊತ್ತಿಲ್ಲ. ಲೋ BP ಇಂದ ಆಗಿರಬಹುದು ಅನ್ನೋದಷ್ಟೇ ನಾವು ಅಂದಾಜು ಮಾಡ್ಕೊಳ್ತಾ ಇರೋದು. ನಾಳೆ ಪಾರ್ಥಿವ ಶರೀರವನ್ನ ವಾಪಸ್ ಇಲ್ಲಿ ಕರೆತರಲಾಗುತ್ತೆ. ಅದಾದ ನಂತರದಲ್ಲೇ ಹೆಚ್ಚಿನ ಮಾಹಿತಿ ಲಭ್ಯವಾಗುತ್ತೆ ಅಂತ ಹೇಳಿ ಮುರಳಿ ಅವರು ಪ್ರತಿಕ್ರಿಯೆ ನೀಡಿದ್ದನ್ನು ನಾವು ಗಮನಿಸಿದ್ವಿ. ಇಂತಹ ಕುಟುಂಬ ವರ್ಗದವರಿಗೆ ಇಂತಹ ಸಂದರ್ಭದಲ್ಲಿ ಪ್ರತಿಕ್ರಿಯೆ ನೀಡೋದು ಕೂಡ ಕಷ್ಟವೇ. ಅಂದರೆ ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿಗಳು ವಿಜಯ್ ರಾಘವೇಂದ್ರ ಅವರಿಗೆ, ಇನ್ಫ್ಯಾಕ್ಟ್ ವಿಜಯ್ ರಾಘವೇಂದ್ರ ಅವರಿಗೆ ಇರುವ ಅಭಿಮಾನಿಗಳಿಗೆ ಎಲ್ರಿಗೂ ಗೊತ್ತಿರೋ ಸಂಗತಿ ಅಂದರೆ ವಿಜಯ್ ರಾಘವೇಂದ್ರ ಹಾಗೆ ಅವರ ಪತ್ನಿ ಸ್ಪಂದನಾ ನಡುವಿದ್ದ ಆ ಪ್ರೀತಿ, ಆ ದಾಂಪತ್ಯ ಜೀವನವನ್ನ ಯಾವ ರೀತಿಯಾಗಿ ಖುಷಿಯಿಂದ ನಡೆಸ್ತಿದ್ರು ಅನ್ನೋದು ಬಹುತೇಕರಿಗೆ ಗೊತ್ತಿರೋ ವಿಚಾರ. ಇನ್ಫ್ಯಾಕ್ಟ್ ವಿಜಯ್ ರಾಘವೇಂದ್ರ ಅವರು ಬೇರೆ ಬೇರೆ ವೇದಿಕೆಗಳಲ್ಲಿ ಇದನ್ನ ಹೇಳ್ಕೊಂಡಿದ್ರು ಕೂಡ, ತಮ್ಮ ಪತ್ನಿ ಮೇಲೆ ತಮಗಿರುವ ಪ್ರೀತಿ ಎಷ್ಟು ಅಗಾಧವಾಗಿದ್ದು ಅಂತ ಹೇಳಿ. ಹೀಗಾಗೇನೆ ವಿಜಯ್ ರಾಘವೇಂದ್ರ ಅವರನ್ನ ಅನುಕರಿಸೋ ಅನೇಕರಿಗೆ ವಿಜಯ್ ರಾಘವೇಂದ್ರ ಅವರು ಹೇಗ್ ತಡ್ಕೊಳ್ತಾರೆ ಇದನ್ನ ಅನ್ನೋ ದೊಡ್ಡ ಪ್ರಶ್ನೆ. ಏನಾಯ್ತು, ಹೇಗಾಯ್ತು, ಯಾಕಾಯ್ತು ಅನ್ನೋ ಪ್ರಶ್ನೆಗಳು. ಈ ಪ್ರಶ್ನೆಗಳಿಗೆ ಉತ್ತರ ನೀಡೋದು ಅನಿವಾರ್ಯ ಕೂಡ ಕುಟುಂಬ ವರ್ಗಕ್ಕೆ. ಹೀಗಾಗಿನೇ ಶ್ರೀ ಮುರಳಿ ಅವರು ರಿಯಾಕ್ಟ್ ಮಾಡಿದ್ರು. ಹೆಚ್ಚಿನ ಮಾಹಿತಿಗಳು ನಮಗೂ ಕೂಡ ಲಭ್ಯವಾಗ್ತಾ ಇಲ್ಲ. ಕೇವಲ ನಮಗ್ ಸಿಕ್ಕಿರೋ ಮಾಹಿತಿ ಇಷ್ಟೇನೆ. ಲೋ BP ಇಂದ ಆಗಿರಬಹುದು ಅನ್ನೋ ಅಂದಾಜಿದೆ. ಆದ್ರೆ ಎಕ್ಸಾಕ್ಟ್ಲಿ ಹೀಗೆ ಆಯ್ತು, ಇದಕ್ಕೆ ಆಯ್ತು ಅನ್ನೋದನ್ನ ಮುಂದಿನ ಹಂತದಲ್ಲಿ ನಾವು ಗಮನಿಸೋಣ ಅಂತ ಹೇಳಿ ಶ್ರೀ ಮುರಳಿ ಪ್ರತಿಕ್ರಿಯೆ ನೀಡಿದ್ರು. ನಮ್ ಜೊತೆ ಮಾತನಾಡ್ಲಿಕ್ಕೆ ಸ್ಪಂದನಾ ಅವರ ಸ್ನೇಹಿತೆ ಶಾಂತಿ ನಮ್ ಜೊತೆ ಲೈವ್ ಕನೆಕ್ಟೆಡ್ ಇದ್ದಾರೆ. ಮೇಡಮ್ ನಮಸ್ಕಾರ. ಶಾಂತಿ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆ ಅಂತ ಭಾವಿಸ್ತೀನಿ. ಕೇಳಿಸ್ತಿದೆಮ್ಮ. ನಿಮ್ಗೂ ಕೂಡ ಆಘಾತಕಾರಿ ಸಂಗತಿನೇ ಇದು. ಇಂಥ ಸುದ್ದಿ ಕೇಳ್ತೀವಿ ಅಂತ ಹೇಳಿ ನೀವು ಕೂಡ ನಿರೀಕ್ಷೆ ಮಾಡಿರ್ಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಯಾವಾಗ ಗೊತ್ತಾಯ್ತು ನಿಮ್ಗೆ, ಹೇಗ್ ಗೊತ್ತಾಯ್ತು ಅಂತ ಹೇಳಿ?
ಇವತ್ತು ಬೆಳಗ್ಗೆ ನನ್ನ ಫ್ರೆಂಡ್ಸ್ ಎಲ್ಲ ನನಗೆ ಫೋನ್ ಮಾಡಿದ್ರು. ಅವ್ರಿಗೆ ಗೊತ್ತಿತ್ತು ಸ್ಪಂದನ ನನ್ನ ಫ್ರೆಂಡ್ ಅಂತ. ನಾನು ಆಫೀಸ್ ಕಾಲಲ್ಲಿದ್ದೆ, ನಂಗೆ ಗೊತ್ತಾಗ್ಲಿಲ್ಲ. ಆಮೇಲೆ ಎಲ್ಲರೂ ಕಾಲ್ ಮಾಡಿ ಕೇಳಿದ್ರು. ಆಮೇಲೆ ಇಲ್ಲಪ್ಪ, ನನಗೆ ಅವಳ ಫ್ರೆಂಡು, ನನಗೆ ಗೊತ್ತಿದೆ ಸ್ಪಂದನ, ಹಾಗೇನೂ ಇಲ್ಲ ಅಂದೆ. ಆಮೇಲೆ ತಕ್ಷಣ ಎಲ್ಲ ನ್ಯೂಸ್ ಚಾನಲಲ್ಲಿ ಬಂದ ಮೇಲೆ ನನಗೆ ಗೊತ್ತಾಯಿತು. ಆಮೇಲೆ ಆಟೋ ಡ್ರೈವರು ಬಂದಿದ್ರು. ನಾನು ಆವಾಗ ಎಲ್ಲ ಮಾತಾಡಿದಾಗ ಅದು ನಿಜ ಅಂತ ಗೊತ್ತಾಯಿತು. ಲಾಸ್ಟ್ ಯಾವಾಗ ನೀವು ಮಾತನಾಡಿಸಿದ್ದು ಅಥವಾ ಭೇಟಿಯಾಗಿದ್ದು ಸ್ಪಂದನ ಅವ್ರನ್ನ? ನಾನು ಲಾಸ್ಟು ಐ ಥಿಂಕ್ 1 ವೀಕ್ ಕೆಳಗೆ ಮಾತಾಡಿದ್ದೆ, ಅವಳ ಸ್ಪಂದನ ಹತ್ರ ಮಾತಾಡಿದ್ದೆ. ಹೌದು. ಯಾವಾಗಿಂದ ಪರಿಚಯ, ಹೇಗೆ ಸ್ನೇಹ, ಹಾಗೆ ನಿಮ್ ಜೊತೆಯಲ್ಲಿ ಅವರ ಒಡನಾಟ ಯಾವ ರೀತಿ ಇತ್ತು ಅಂತ ಹೇಳಿ? ತುಂಬ ಒಳ್ಳೆಯವರು ಸ್ಪಂದನ ಮಾತ್ರ. ಶಿ ಈಸ್ ಫ್ಯಾಂಟಾಸ್ಟಿಕ್ ಲೇಡಿ. ನನಗೆ ಒಂದು 8 ಇಯರ್ಸಿಂದ ಪರಿಚಯ ಸ್ಪಂದನ. ಎಲ್ಲ ಸತ್ಯನಾರಾಯಣ ಪೂಜೆ, ನಮ್ಮನೇಲಿ ಕೃಷ್ಣನ ಹಬ್ಬ, ಗೋಕುಲಾಷ್ಟಮಿಗೆಲ್ಲ ನಾ ಕರೀತಿದ್ದೆ, ಅವರು ಸತ್ಯನಾರಾಯಣ ಪೂಜೆಗೆಲ್ಲ ಕರೀತಾ ಇದ್ರು. ಸೊ ಹಾಗೆ ಕ್ಲೋಸು. ಅವ್ರ ಮಗನೂ ನನ್ನ ಮಗಳೂ ಕ್ಲೋಸ್ ಫ್ರೆಂಡ್ಸು. ಸೊ ಅವನು ಇಲ್ಲೇ ಬಂದು ಆಟ ಆಡ್ತಿದ್ದ, ನಾವೆಲ್ಲ ಒಟ್ಟಿಗೆ ಆಟ ಆಡ್ತಾ ಇದ್ವಿ. ಸೊ ಬಹುತೇಕರಿಗೆ ಈಗಿರೋ ಆಘಾತ ಅಂದ್ರೆ ವಿಜಯ ರಾಘವೇಂದ್ರ ಅವರು ಅವ್ರ ಪತ್ನಿನ ಅತಿಯಾಗಿ ಪ್ರೀತಿಸ್ತಾ ಇದ್ರು. ಅವ್ರು ಹೇಗ್ ತಡ್ಕೊಳ್ತಾರೆ ಇದು ಅಂತ ಹೇಳಿ, ಆ ದಾಂಪತ್ಯ ಜೀವನ ನೀವು ಕಣ್ಣಾರೆ ವಿಟ್ನೆಸ್ ಮಾಡಿದವರು, ಎಷ್ಟು ಅನ್ಯೋನ್ಯವಾಗಿದ್ರು ಅವರು ಅಂತ ಹೇಳಿ. ತುಂಬಾನೇ ಕ್ಲೋಸ್ ಇದ್ರು. ವಿಜಯ ರಾಘವೇಂದ್ರ ಅವ್ರಿಗೆ ಸ್ಪಂದನ ಅವ್ರನ್ನ ಬಿಟ್ಟಿರಕ್ಕೆ ಆಗ್ತಿರ್ಲಿಲ್ಲ. ಸ್ಪಂದನೂ ಅಷ್ಟೇ ಯಾವತ್ತೂ ವಿಜಯ ರಾಘವೇಂದ್ರ ಅವ್ರನ್ನ ಬಿಟ್ಟು ಕೊಟ್ಟಿದ್ದೇ ಇಲ್ಲ. ದೇ ಬೋತ್ ವರ್ ವೆರಿ ಕ್ಲೋಸ್. ಅಂಡ್ ಶೌರ್ಯನು ತುಂಬಾ ಒಳ್ಳೆ ಹುಡುಗ, ತುಂಬಾ ಒಳ್ಳೆ ಫ್ಯಾಮಿಲಿ. ತುಂಬಾ ಅವ್ರು ವಿಜಯ ರಾಘವೇಂದ್ರ ಅಂತ ತುಂಬಾ ಪ್ರೀತಿಸ್ತಿದ್ರು ಹೆಂಡತಿನ. ಸೊ ಹೆಂಗ್ ತಗೋತಾರ ಅನ್ನೋದೇ ನಮಗ್ ದೊಡ್ಡ ಕ್ವೆಶ್ಚನ್. ಸೊ ನೋಡ್ಬೇಕು ಏನು ಅಂತ. ಈ ಹಾರ್ಟ್ ಅಟ್ಯಾಕ್ ಅನ್ನೋ ವಿಚಾರಕ್ಕೇನೆ ಬಹುತೇಕರಿಗೆ ಒಂದ್ ರೀತಿ ಭಯ ಶುರುವಾಗೋಗ್ಬಿಟ್ಟಿದೆ. ಒಬ್ಬರೊಬ್ರು ಒಂದೊಂದ್ ರೀತಿಯಲ್ಲಿ ಹೇಳ್ತಾರೆ, ಓವರ್ ಆಗಿ ವರ್ಕೌಟ್ ಮಾಡೋದು ಅಥವಾ ಅವರ ಹೆಲ್ತ್ ಬೇರೆ ಏನಾದ್ರೂ ಇಶ್ಯೂಗಳಿದ್ದಾಗಿರಬಹುದಾ ಅಂತ ಹೇಳಿ, ಈ ರೀತಿ ಬೇರೆ ಬೇರೆ ವ್ಯಾಖ್ಯಾನಗಳು. ಅದರಲ್ಲೂ ಇತ್ತೀಚೆಗೆ ಸಾಲಾಗಿ ಆಗ್ತಿರೋ ದುರಂತಗಳು, ಚಿಕ್ಕ ಚಿಕ್ಕ ವಯಸ್ಸಿಗೆ ಆಗ್ತಿರೋ ಹಾರ್ಟ್ ಅಟ್ಯಾಕ್, ಇದನ್ನೆಲ್ಲ ಗಮನಿಸಿದಾಗ ಸ್ಪಂದನ ಅವರ ಹೆಲ್ತ್ ವಿಚಾರಕ್ಕೆ ನಿಮಗ್ ಗಮನಕ್ಕೆ ಬಂದಾಗ ಏನಾದ್ರೂ ಇತ್ತ ಅಂತ ಹೇಳಿ, ಹೆಲ್ತ್ ಇಶ್ಯೂಸ್ ಅಂತ ಹೇಳಿ, ಅಥವಾ ಇಂಥದಕ್ಕೆ ಹೀಗೆ ಆಗಿರಬಹುದು ಅನ್ನೋದೇನಾದ್ರೂ ಅಂದಾಜ್ ಇದೆಯಾ ತಮ್ಗೆ ಅಂತ? ಇಲ್ಲಪ್ಪ, ಇಲ್ಲ. ಶಿ ವಾಸ್ ಪರ್ಫೆಕ್ಟ್. ಶಿ ವಾಸ್ ವೆರಿ ಹೆಲ್ತಿ. ತುಂಬಾ ಹೆಲ್ತಿ ಆಗಿದ್ರು. ಏನು ಅವರು ಡಯಟ್ ಆ ಥರ ಏನು ಹಂಗೇನು ಅವ್ರು ಓವರ್ ಆಗಿ ಏನೂ ಮಾಡ್ತಾ ಇರಲಿಲ್ಲ. ಎಕ್ಸಸೈಸು ಏನೂ ಇಲ್ಲ. ಶಿ ವಾಸ್ ಪರ್ಫೆಕ್ಟ್ಲಿ ಆಲ್ ರೈಟ್. ಹೆಲ್ತಿ ಆಗೇ ಇದ್ರು. ಸ್ಪಂದನ ವಾಸ್ ನೆವರ್ ಲೈಕ್ ದಟ್. ಅಂಡ್ ತುಂಬಾ ಪಾಸಿಟಿವ್ ಮೈಂಡ್ ಸೆಟ್ ಸ್ಪಂದನದು. ಶಿ ವಾಸ್ ನೆವರ್ ಲೈಕ್ ದಟ್. ಈಗ ಯಾವಾಗ ಈ ಅಂತಿಮ ಪ್ರಕ್ರಿಯೆಗಳು, ಹಾಗೆ ಯಾವಾಗ ಅಲ್ಲಿಂದ ಇಲ್ಲಿಗೆ ಕರೆತರೋ ಪ್ರಯತ್ನ ಆಗುತ್ತೆ, ಇದ್ರ ಬಗ್ಗೆ ನಿಮ್ಗೇನಾದ್ರೂ ಮಾಹಿತಿಗಳು ಸಿಗ್ತಾ ಇದೆಯಾ? ಇಲ್ಲಪ್ಪ, ಇಲ್ಲ, ನನ್ಗೇನೂ ಗೊತ್ತಿಲ್ಲ. ನೋಡ್ಬೇಕು. ನನ್ಗೆ ಯಾವಾಗ ಮೆಸೇಜೋ ಕಾಲೋ ಬಂದ್ರೆ ನೋಡ್ಬೇಕಷ್ಟೆ. ನನಗೆ ನಾನು ಅವ್ರಿಗೇನು ಕಾಂಟ್ಯಾಕ್ಟ್ ಮಾಡಕ್ ಹೋಗಿಲ್ಲ. ಸೊ ನೋಡ್ಬೇಕು ಯಾವಾಗ ಇದಾಗುತ್ತೋ. ವಿ ಹ್ಯಾವ್ ಟು ಸಿ. ಓಕೆ. ನಮ್ ಜೊತೆಯಲ್ಲಿ ನಟ ಹಾಗೆ ನಿರ್ದೇಶಕರಾದ ವಿಕ್ರಮ್ ಸೂರಿ ಕೂಡ ಜಾಯಿನ್ ಆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ. ವಿಜಯ ರಾಘವೇಂದ್ರ ಹಾಗೆ ಸ್ಪಂದನ ಜೊತೆಯಲ್ಲೇ ಹೇಳ್ಬೇಕಾದ ಹೆಸರು ಅನ್ನೋಷ್ಟು ಅನ್ಯೋನ್ಯವಾಗಿದ್ದವರು. ಆದ್ರೆ ದುರಂತದ ಸುದ್ದಿ ಒಂದ್ ಕೇಳೋಕ್ ಸಿಕ್ತು ಇವತ್ ಬೆಳಗ್ಗೆ. ದೊಡ್ಡ ಆಘಾತ ಚಿತ್ರೋದ್ಯಮಕ್ಕೆ, ಹಾಗೆ ಪರ್ಸನಲಿ ಅವ್ರ ಜೊತೆಯಲ್ಲಿ ಕನೆಕ್ಟೆಡ್ ಇದ್ದವ್ರಿಗೆ ಏನ್ ಹೇಳ್ತೀರಿ? ಅದೇ ಈ ತರದ ಸುದ್ದಿಗಳು ಯಾಕಾದ್ರೂ ಕಿವಿಗ್ ಬೀಳತ್ತೆ ಅಂತ ಅನ್ನಿಸ್ಬಿಟ್ಟಿದೆ. ಒಂದಾದ್ಮೇಲೆ ಈ ತರದೊಂದು ಸಂಗತಿಗಳು, ಅದ್ರಲ್ಲೂ ಈ ಒಂದು ಯೂತ್ಸ್ ಅಲ್ಲಿ ನಾವು ಕಂಡಂತ ಈ ಚಿಕ್ಕ ವಯಸ್ಸಿಗೆ ಈ ತರದ್ದೆಲ್ಲ ಯಾಕೆ ಆಗ್ತಾ ಇದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ರೈಟ್. ವಿಕ್ರಮ್ ಸರ್, ಒಂದೇ ಒಂದು ನಿಮಿಷ, ಅವ್ರ ಫ್ರೆಂಡ್ ಸ್ಪಂದನ ಅವರ ಫ್ರೆಂಡ್ ಶಾಂತಿ ಇದ್ದಾರೆ. ಒಂದೇ ಒಂದು ರಿಯಾಕ್ಷನ್ ಅವ್ರ ಹತ್ರ ಪಡ್ಕೊಂಡು ಮತ್ತೆ ನಿಮ್ಮನ್ನ ಪ್ರಶ್ನೆ ಮಾಡ್ತೀನಿ. ಶಾಂತಿ ಅವರೇ, ರೈಟ್, ಓಕೆ, ಕನೆಕ್ಷನ್ ಕಟ್ ಆಗಿದೆ. ಶಾಂತಿ ಅವರೇ, ಧನ್ಯವಾದ ನಮ್ಮ ಜೊತೆ ಮಾತನಾಡಿದಕ್ಕೆ. ವಿಕ್ರಮ್ ಸರ್, ತಾವ್ ಹೇಳ್ತಾ ಇದ್ರಿ, ನೀವು ಗಮನಿಸಿದ್ದು ಯಾವಾಗ ಲಾಸ್ಟ್ ಅವ್ರನ್ನ ಭೇಟಿ ಆಗಿದ್ದು, ಸ್ಪಂದನ ಅವ್ರನ್ನ ಅಥವಾ ವಿಜಯ ರಾಘವೇಂದ್ರ ಅವ್ರನ್ನ, ಅಥವಾ ನೀವು ಕಂಡಂಗೆ ಅವರ ದಾಂಪತ್ಯ ಜೀವನ ಯಾವ ರೀತಿ ಇತ್ತು, ಇದನ್ನ ಹಂಚ್ಕೊಳ್ಬಹುದಾ? ಅಂದ್ರೆ ಲೈಕ್ ವಿಜಯ ರಾಘವೇಂದ್ರ ಅಥವಾ ಸ್ಪಂದನ
ಇವರ ಜೀವನದಲ್ಲಿ ಹೇಗೆ ಅಂತಂದ್ರೆ ಅವ್ರವ್ರ ಲೈಫ್ ಅಲ್ಲಿ ಅವ್ರವ್ರಿಗೆ ಒಂದು ಫ್ರೀನೆಸ್ ಇರ್ತಿತ್ತು. ಈಗ ವಿಜಯ ರಾಘವೇಂದ್ರ ನಾವು ಎಲ್ಲೋ ಒಂದ್ ಕಡೆ ಶೂಟ್ ಅಲ್ಲಿ ಇದ್ವಿ ಅಂತಂದ್ರೆ ಆ ಶೂಟ್ಗೆ ಅಂತಾನೆ ಅಂದ್ರೆ ಎಲ್ಲೂ ಕೂಡ ಬಂದು ಡಿಸ್ಟರ್ಬ್ ಮಾಡೋದು ಮತ್ತೊಂದು ಈ ತರದ್ದು ಯಾರಲ್ಲೂ ಕೂಡ ಇರ್ಲಿಲ್ಲ. ಅದೊಂದು ಫ್ರೀನೆಸ್ ಇಬ್ರಲ್ಲೂ ಇತ್ತು. ಇತ್ತೀಚೆಗೆ ಈಗೊಂದು 20 days ಕೆಳಗೆ ನಂದು ಒಂದು ಶೂಟಿಂಗು ಕಂಟಿನ್ಯೂಸ್ ಸ್ಟುಡಿಯೋದಲ್ಲಿ ಆಗ್ತಾ ಇತ್ತು. ವಿಜಯ ರಾಘವೇಂದ್ರಂದು DKD ಶೂಟಿಂಗ್ ನಡೀತಾ ಇತ್ತು. ಸೊ ಕೂಡ ಮಾತಾಡಿದ್ವಿ. ಬಹಳ ಚೆನ್ನಾಗಿ ಎಲ್ಲ ಆರಾಮಾಗಿದ್ದಾರೆ ಅಂತಾನೆ ಎಲ್ಲ ಮಾತಾಡಿ ಫೋನ್ ಇಟ್ಟಿದ್ವಿ. ನೋಡಿದ್ರೆ ಇವತ್ತು ಇದ್ದಕ್ಕಿದ್ದಾಗೆ ಈ ತರದೊಂದು ನ್ಯೂಸ್ ಕೇಳಿ ತುಂಬಾ ಶಾಕ್ ಆಯ್ತು. ಇಬ್ರು ಅಷ್ಟೇನೆ ಅವ್ರ ಲೈಫ್ ಅಲ್ಲಿ ಹೆಲ್ತ್ ವೈಸ್ ತುಂಬಾ ಕೇರ್ ತಗೊಳ್ಳೋರು. ಒಂದು ಶಿಸ್ತುಬದ್ಧವಾದಂತಹ ಅವ್ರದೊಂದು ರೊಟೀನ್ ಲೈಫ್ ಇರ್ತಿತ್ತು. ಅದೇ ನಿಜಕ್ಕೂ ಇದು ನಂಬಕ್ಕೆ ಆಗಲ್ಲ. ಆಘಾತ ಆಗೋದು ಇಂಥ ವಿಚಾರಕ್ಕೆ ಅಲ್ವಾ? ಯಾರು ಹೆಲ್ತ್ ಬಗ್ಗೆ ತುಂಬಾ ಕಾನ್ಶಿಯಸ್ ಇರ್ತಾರೆ, ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಕಾಳಜಿ ತಗೊಳ್ತಾ ಇರ್ತಾರೆ, ಹಾಗೆ ಹಾರ್ಟ್ಲಿ ಪ್ಯೂರ್ ಇರ್ತಾರೆ, ಎಲ್ಲರ ಜೊತೆ ಕೂಡ ಖುಷಿಯಾಗಿರ್ತಾರೆ, ಅಂಥವ್ರಿಗೆ ಇಂಥ ವಿಚಾರಗಳಾಗ ಹೋದಾಗ ಈಗ ಪುನೀತ್ ರಾಜ್ಕುಮಾರ್ ಅವ್ರದ್ದು ಗಮನಿಸಿದ್ವಿ, ಯಾರು ಊಹೆ ಕೂಡ ಮಾಡಿರ್ಲಿಲ್ಲ. ಹಾಗೆ ಅನೇಕ ಪ್ರಕರಣಗಳಾದ್ಮೇಲೆ ಸಾಲಾಗಿ ಎಸ್ಪೆಷಲಿ ಸ್ಯಾಂಡಲ್ವುಡ್ ನಲ್ಲಿ ಇಂಥದ್ದೇ ಸುದ್ದಿಗಳು ಕೇಳೋಕ್ ಸಿಗ್ತಾ ಇರೋದು. ಅದೇ ಇದು ಏನು ಹೇಳೋದಿಕ್ಕೆ ಆಗಲ್ಲ, ಅಥವಾ ಇವೆಲ್ಲ ನಾವು ಇಷ್ಟೇ ದಿವಸ ಅಂತ ನಾವು ಪಡ್ಕೊಂಡ್ ಬಂದಿರ್ತೀವ. ಯಾಕಂದ್ರೆ ಸ್ಪಂದನ ಅವ್ರ ಲೈಫ್ ಅಲ್ಲಿ ಅಂದ್ರೆ ಅವರ ಜೀವನದಲ್ಲಿ ಅವರ ಬದುಕಿನಲ್ಲಿ ವಿಜಯ ಅನ್ನೋದು ಬೇಕಾಗಿತ್ತು, ಹಾಗೆ ಶೌರ್ಯ ಅನ್ನೋದು ಬೇಕಾಗಿತ್ತೇನೋ. ಅವೆರಡನ್ನೂ ಕೂಡ ಅವ್ರು ಅನುಭವಿಸಿದ್ದಾರೆ. ವಿಜಯ ಅಂದ್ರೆ ವಿಜಯ ರಾಘವೇಂದ್ರ ಅಂತ ಒಬ್ಬ ಒಳ್ಳೆ ಪತಿ ಪಡೆಯೋದಿಕ್ಕೆ ಬಹಳ ಪುಣ್ಯ ಮಾಡಿರ್ಬೇಕು. ಅದೇ ರೀತಿಯಾಗಿ ಸ್ಪಂದನ ಅಂತ ಒಬ್ಳು ಹೆಣ್ಣು ಸಿಗುವಂತದ್ದು ಕೂಡ ಬಹಳ ಅಪರೂಪ. ಹಾಗೆ ಅವ್ರ ಇಬ್ಬರ ಜೀವನದಲ್ಲಿ ಬಂದಂತ ಒಂದು ಕುಡಿ ಶೌರ್ಯ, ಇವೆಲ್ಲವೂ ಕೂಡ ನಮ್ಗೆ ಒಂದಕ್ಕೊಂದು ಕನೆಕ್ಟೆಡ್ ಅಂತಾನೆ ಅನ್ನಿಸ್ತಾ ಹೋಗುತ್ತೆ. ಆದ್ರೆ ಇವತ್ತು ಸ್ಪಂದನ ಪಾಪ ವಿಜಯವನ್ನ ಶೌರ್ಯವನ್ನ ಬಿಟ್ಟು ಹೋಗಿದ್ದಾರೆ. ನಾವಿನ್ನೇನು ಹೇಳೋದಕ್ಕಾಗಲ್ಲ. ಅವರು ಪಡ್ಕೊಂಡ್ ಬಂದಿದ್ದು ಇಷ್ಟೇ ಇರಬಹುದು, ಆದ್ರೆ ಅವ್ರಿದ್ದಂತ ಅಷ್ಟೂ ದಿವಸ ಬಹಳ ಸಂತೋಷವಾಗಿ ಅವ್ರಿದ್ರು. ಸಂತೋಷವಾಗಿ ವಾತಾವರಣ ಎಲ್ಲರಿಗೂ ಕೂಡ ಸಿಗೋ ಹಾಗೆ ಮಾಡಿದ್ರು. ಅವ್ರಿಗೆ ಅವ್ರ ಆತ್ಮಕ್ ಶಾಂತಿ ಸಿಗ್ಲಿ. ಹಾಗೆ ಈ ನೋವನ್ನ ಭರಿಸುವಂತದ್ದು ಅವರ ಇಡೀ ಕುಟುಂಬ. ಯಾಕಂದ್ರೆ ವಿಜಯ ರಾಘವೇಂದ್ರ ತುಂಬಾ ಮೃದು ಸ್ವಭಾವದ ನನ್ನ ಗೆಳೆಯ. ಅವನಿಗಾಗ್ಲಿ ಅವರ ಇಡೀ ಕುಟುಂಬಕ್ಕೆ ಆ ದೇವರು ಒಂದು ಧೈರ್ಯ ಕೊಡ್ಲಿ ಅಂತ ಕೇಳ್ಕೊಬಹುದು. ನಿಜ. ಇದ್ರ ಜೊತೆಗೆ ಹೃದಯಾಘಾತ ಅನ್ನೋದ್ರ ಬಗ್ಗೆನೇ ಇತ್ತೀಚೆಗೆ ಆತಂಕ ಶುರುವಾಗ್ತಿದೆ ಅಂತ. ಯಾವಾಗ ಯಾರನ್ನ ಯಾವ ರೀತಿ ಆಕ್ರಮಿಸುತ್ತೆ ಇದು ಅನ್ನೋದೇ, ಅದರಲ್ಲೂ ಪೋಸ್ಟ್ ಕೋವಿಡ್ ಆಗ್ತಾ ಇರೋ ಪ್ರಕರಣಗಳನ್ನ ಗಮನಿಸಿದಾಗ ಅದರದ್ದೇ ಆದ ವ್ಯಾಖ್ಯಾನಗಳು ಬೇರೆ ಬೇರೆ ಸ್ವರೂಪ ಪಡೆದುಕೊಳ್ತಾ ಇದೆ ಅಂತ. ಬಹುಶಃ ಇದರಲ್ಲಿ ಒಂದಷ್ಟು ಮೆಡಿಕಲ್ ಫೀಲ್ಡ್ ಅಲ್ಲಿ ಒಂದಷ್ಟು ಹುಡುಕಾಟ ಆಗ್ಬೇಕು ಅಂತ ಕಾಣುತ್ತೆ. ಯಾಕಂದ್ರೆ ಆಲ್ಮೋಸ್ಟ್ ಒಂದು 40 to 50 ಏಜ್ ಅಲ್ಲೇ ಸಾಕಷ್ಟು ಜನ ಈ ರೀತಿಯಾಗಿ ಹಾರ್ಟ್ ಅಟ್ಯಾಕ್ಸ್ ಬರ್ತಾ ಇದೆ. ಇದಕ್ಕೆ ಬಹಳಷ್ಟು ಒಂದು ರಿಸರ್ಚ್ ಆಗಿ ಯಾತಕ್ಕೆ, ಅಥವಾ ನಮ್ಮ ಲೈಫ್ ಸ್ಟೈಲ್ ಅಲ್ಲಿ ಈ ತರ ಆಗಿದ್ಯಾ, ಅಥವಾ ಫುಡ್ ಹ್ಯಾಬಿಟ್ ಯಾವ ತರ ಇರಬೇಕು, ಅಥವಾ ಆಯಿಲ್ ನಾವು ಯೂಸ್ ಮಾಡ್ತಾ ಇರೋದು ಯಾವ ತರ ಇದೆ, ಅಥವಾ ವೆಜಿಟೇಬಲ್ಸ್ ಅದನ್ನ ಯಾವ ರೀತಿ ಇವತ್ತಿನ ದಿವಸ ನಮ್ಗೆ ಗ್ರೋ ಮಾಡ್ತಾ ಇದಾರೆ, ಅದಕ್ಕೆ ಬೇರೆ ಬೇರೆ ಏನಾದ್ರು ಟ್ರೀಟ್ಮೆಂಟ್ ಕೊಟ್ಟು ಮಾಡ್ತಾ ಇದಾರೆ, ಅಥವಾ ನಮ್ಮ ಫುಡ್ ಹ್ಯಾಬಿಟ್, ಇದು ಎಲ್ಲದಕ್ಕೂ ಕೂಡ ಒಂದು ಹುಡುಕಾಟ ಆಗ್ಬೇಕು ಅಂತ ಕಾಣುತ್ತೆ. ವಿಕ್ರಮ್ ಸೂರಿ ಸರ್, ತಾವು ಸ್ಪಂದನ ಅವರನ್ನ, ವಿಜಯ ರಾಘವೇಂದ್ರ ಅವರನ್ನ ಲಾಸ್ಟ್ ಭೇಟಿ ಆಗಿದ್ ಯಾವಾಗ, ಆ ಘಳಿಗೆ ಅದನ್ನ ರಿಕಾಲ್ ಮಾಡ್ಕೊಳ್ಬಹುದಾ? ಬಹುಶಃ ತುಂಬಾ ದಿವಸ ಆಗಿತ್ತು ಭೇಟಿಯಾಗಿ ಒಟ್ಟಿಗೆ. ಆದ್ರೆ ಫೋನಲ್ಲಿ ಟಚ್ ಅಲ್ಲಿ ಇದ್ವಿ. ಆಮೇಲೆ ನಾನು ಕೆಲಸ ಮಾಡ್ತಾ ಇದ್ದಂತ ನಾನು ವಿಜಯ ರಾಘವೇಂದ್ರ ಡ್ರಾಮಾ ಜೂನಿಯರ್ಸ್ ಒಟ್ಟಿಗೆ ವರ್ಕ್ ಮಾಡ್ತಾ ಇದ್ವಿ. ಅವ್ನ್ ಜಡ್ಜ್ ಆಗಿದ್ದ, ನಾನು ಆ ಮಕ್ಳನ್ನೆಲ್ಲ ಟ್ರೈನ್ ಮಾಡುವಂತದ್ದು, ಡೈರೆಕ್ಷನ್ ಮಾಡೋ ಡಿಪಾರ್ಟ್ಮೆಂಟ್ ಅಲ್ಲಿ ನಾನು ವರ್ಕ್ ಮಾಡ್ತಾ ಇದ್ದೆ. ಅಲ್ಲಿಗೆ ಸ್ಪಂದನ ಬಂದಿದ್ರು. ಬಹಳ ತುಂಬಾ ಹೊತ್ತು ಮಾತಾಡಿದ್ವಿ. ಅಲ್ಲೂ ಕೂಡ ಮಕ್ಳೆಲ್ಲ ಹೇಗ್ ತಯಾರು ಮಾಡ್ತೀರಿ, ಕಷ್ಟ ಆಗಲ್ವಾ, ಇಷ್ಟೊಂದ್ ನಾವ್ ಒಂದು ಮಗುನ್ ನೋಡ್ಕೊಳ್ಳೋದಿಕ್ಕೆ ಕಷ್ಟ, ನೀವ್ ಇಷ್ಟೊಂದ್ ಮಕ್ಳನ್ನ ಅದ್ ಹೆಂಗೆ ಹ್ಯಾಂಡ್ಲ್ ಮಾಡ್ತೀರಾ, ಈ ತರದ್ದೆಲ್ಲ ಒಂದಷ್ಟು ಮಾತಾಡ್ತಿದ್ವಿ. ಅದೇ ರೀತಿಯಾಗಿ ಬಹಳ ಹಿಂದೆ ಅವರ ಮದ್ವೆ ಆದ ಹೊಸದ್ರಲ್ಲಿ ಗಣೇಶ ಮತ್ತೆ ಬಂದ ಸಿನಿಮಾ ನಾನು ವಿಜಯ ರಾಘವೇಂದ್ರ ಒಟ್ಟಿಗೆ ಆಕ್ಟ್ ಮಾಡ್ತಾ ಇದ್ವಿ. ಅದು ಅವ್ರದೇ ಹೋಮ್ ಬ್ಯಾನರ್ ಕೂಡ. ಅಲ್ಲಿ ಮುರಳಿ, ವಿಜಯ ರಾಘವೇಂದ್ರ, ಸ್ಪಂದನ, ಆಮೇಲೆ ಅಂಕಲ್ ಚಿನ್ನೇಗೌಡ್ರ ಅಂಕಲ್, ಇಡೀ ಕುಟುಂಬ ನಾವೆಲ್ಲ ತುಂಬಾ ಎಂಜಾಯ್ ಮಾಡಿದ್ದು ಆ ಸಂಗತಿಗಳಿವೆ, ಅವೆಲ್ಲ ದೃಶ್ಯಗಳಿವೆ ನನ್ನ ಕಣ್ಮುಂದೆನೆ ಇದೆ ಈಗ್ಲೂ ಕೂಡ.
ಸ್ಪಂದನ ಅವ್ರ ಬಗ್ಗೆ ಬೆಳಗ್ನಿಂದ ಯಾರೇ ಮಾತನಾಡಿದ್ರು ಕೂಡ ಹೇಳ್ತಾ ಇರೋದು ಒಂದೇ, ತುಂಬಾ ಸಾಫ್ಟ್ ಸ್ಪೋಕನ್, ಮೃದು ಸ್ವಭಾವ, ಹಾಗೆ ಎಲ್ಲರನ್ನ ಕೂಡ ಆದಷ್ಟು ಬೇಗ ಬೆರೆತುಕೊಳ್ಳುವಂತಹ ಸಿಂಪ್ಲಿಸಿಟಿ ಅವರಲ್ಲಿ ಇತ್ತು ಅಂತ ಹೇಳಿ. ಸೊ ತಾವು ಗಮನಿಸಿದ ಹಾಗೆ ಸ್ಪಂದನ ಅವರ ಗುಣಗಳು ಯಾವ ರೀತಿ ಇತ್ತು ಅಂತ ಹೇಳಿ? ಅವರು ಎಲ್ಲೇ ಹೋದ್ರು ಕೂಡ ಒಟ್ಟಿಗೆನೆ ಯಾವುದೇ ಟೂರ್ ಆಗ್ಲಿ ಮತ್ತೊಂದಾಗ್ಲಿ ಎಲ್ಲ ಒಟ್ಟೊಟ್ಟಿಗೆ ಹೋಗೋರು. ಎಷ್ಟೋ ಸಲಿ ಕೆಲವು ಸಲಿ ನಾನು ನಮಿತಾ ದುಬೈ ಈ ಕಡೆ ಎಲ್ಲ ಇದ್ದಾಗ ಕೆಲವು ಸಲಿ ಅವನು ಯಾವ್ದೋ ಬೇರೆ ಇನ್ಯಾವುದೋ ಒಂದು ಅಕೇಶನ್ ಯಾವ್ದೋ ಕನ್ನಡ ಸಂಘದ ಕಾರ್ಯಕ್ರಮದಲ್ಲೋ ಮತ್ತೊಂದ್ರಲ್ಲೋ ಅವನು ಸಿಗೋನು. ಆ ಟೈಮಲ್ಲಿ ನಾವೆಲ್ಲ ಬರ್ತೀವಿ ನಾವು ಮುಂದಿನ ವಾರ ಇಲ್ಲೊಂದು ಕೂರ್ಗ್ ಹೋಗ್ತಾ ಇದೀವಿ ಒಟ್ಟಿಗೆ ಹೋಗೋಣ ಅಂತ ಅಂದ್ರೆ, ಇರಪ್ಪ ಫಸ್ಟ್ ನಮ್ ಸ್ಪಂದನ ನಾವು ಎಲ್ಲ ಒಂದ್ ಟ್ರಿಪ್ ಹಾಕಿದೀವಿ ಹೋಗ್ಬೇಕು, ಅದ್ ಮುಗಿಸ್ಕೊಂಡ್ ಮೇಲೆ ನಾನು ಫ್ರೀ ಆದ್ಮೇಲೆ ಹೇಳ್ತೀನಿ ಅಂತ ಹೇಳೋರು. ಸೊ ಈ ತರ ಅವರ ಇಡೀ ಕುಟುಂಬಕ್ಕೆ ಅವನು ಆದ್ಯತೆ ಕೊಡ್ತಾ ಇದ್ದ. ತನ್ನ ಹೆಂಡತಿ, ತನ್ನ ಮಗ, ಅವರ ಕುಟುಂಬಕ್ಕೆ ಫಸ್ಟ್ ಆದ್ಯತೆ ಕೊಡ್ತಾ ಇದ್ದವ್ರು. ಇಬ್ರು ಅಷ್ಟೇ ಹಾಗೆ ಇದ್ರು. ಎಲ್ಲೇ ಫಂಕ್ಷನ್ಸ್ ಅಲ್ಲಿ ಮೀಟ್ ಮಾಡ್ಲಿ ಒಟ್ಟಿಗೆ ಕಾಣೋರು. ಒಬ್ರನ್ನೊಬ್ರು ಬಿಟ್ಟು ಇರ್ತಿರ್ಲಿಲ್ಲ ಅಂತಾನೆ ಹೇಳ್ಬೋದು. ಬಹುಶಃ ಎರಡು ದೇಹ ಇರ್ಬೋದು, ಆದ್ರೆ ಒಂದೇ ಮನಸ್ಸು ಒಂದೇ ಆತ್ಮ ಅಂತ ಹೇಳ್ಬೋದು ಅಷ್ಟೇ. ವಿಜಯ ರಾಘವೇಂದ್ರ ಅವರನ್ನ ಗಮನಿಸಿದವರು, ಅವ್ರನ್ನ ಹತ್ರದಿಂದ ನೋಡಿದವರು, ಹಾಗೆ ಅವರ ಫಾಲೋವರ್ಸ್ ಏನಿದ್ದಾರೆ ಅವರು ಕೂಡ, ಎಸ್ಪೆಷಲಿ ರಿಯಾಲಿಟಿ ಶೋಗೆ ಹೋದ ಸಂದರ್ಭದಲ್ಲಿ ವಿಜಯ ರಾಘವೇಂದ್ರ ಅವರು ಪತ್ನಿಯಿಂದ ದೂರ ಇದ್ದೀನಿ ಅಂತ ಹೇಳಿ ಕಣ್ಣೀರು ಹಾಕಿದ್ದು, ಅದನ್ನ ಎಲ್ಲರೂ ಕೂಡ ಇವತ್ತು ಮತ್ತೊಮ್ಮೆ ಸ್ಮರಿಸ್ಕೊಳ್ತಿದ್ದಾರೆ. ಮುಂದೆ ಹೇಗೆ ವಿಜಯ ರಾಘವೇಂದ್ರ ಅವರು ಈ ಒಂದು ಆಘಾತದಿಂದ ಹೊರಗೆ ಬರ್ತಾರೆ, ಹೇಗೆ ಸಹಿಸ್ಕೊಳ್ತಾರೆ, ಇದನ್ನ ಅನ್ನೋ ಪ್ರಶ್ನೆ ಎಲ್ಲರನ್ನ ಕಾಡ್ತಾ ಇದೆ ಅಂತ. ಇಲ್ಲ, ಅದು ನನಗ್ ನಿಜವಾಗ್ಲೂ ತುಂಬಾನೇ ಕಾಡ್ತಾ ಇದೆ. ಯಾಕಂದ್ರೆ ನಾನ್ ಚಿಕ್ಕ ವಯಸ್ಸಿನಿಂದ ಇಬ್ರು ಚಿನ್ನಾರಿ ಮುತ್ತಾಯಿಂದ ಒಟ್ಟಿಗೆ ಬಂದಿದ್ದು. ಅದಾದ್ಮೇಲೆ ಕೊಟ್ರೆ ಚಿಕನ್ಸ್ ಈ ತರ ಪ್ರಾಜೆಕ್ಟ್ಸ್ ಅಲ್ಲಿ ಅವನು ಯಾವುದೇ ಒಂದು ಗಲಾಟೆ ಇರ್ಬೋದು ಮತ್ತೊಂದು ಯಾವ್ದಕ್ಕೂ ಹೋಗೋನಲ್ಲ. ವೆರಿ ಸಾಫ್ಟ್ ಸ್ಪೋಕನ್. ಅವಂದಾಯ್ತು ಒಂದ್ ಕೆಲ್ಸ ಆಯ್ತು ಈ ತರ. ಆದ್ರೆ ಅವನ ಬದುಕಿನಲ್ಲಿ ಈ ತರದ್ದೊಂದು ಯಾರು ಊಹಿಸಕ್ಕಾಗದೆ ಇರುವಂತ ಘಟನೆ ಆಗೋಗಿದೆ. ಅವನ ಪರಿಸ್ಥಿತಿ ಹೇಗಿದೆ ಅನ್ನೋದೇ ನನಗೆ ಗೊತ್ತಾಗ್ತಿಲ್ಲ. ಅವನಿಗೆ ನಾವು ತುಂಬಾ ಧೈರ್ಯ ಕೊಡ್ಬೇಕಾಗತ್ತೆ ಮುಂದಿನ ದಿನಗಳಲ್ಲಿ. ನಿಜ ನಿಜ, ರೈಟ್. ಧನ್ಯವಾದ ವಿಕ್ರಮ್ ಸೂರಿ ಅವರೇ, ನ್ಯೂಸ್ 18 ಜೊತೆ ಇಷ್ಟೊತ್ತು ಮಾತನಾಡಿದಕ್ಕೆ. ಸ್ಪಂದನ ಅವರ ಸ್ನೇಹಿತೆ ಶಾಂತಿ ಕೂಡ ನಮ್ಮ ಜೊತೆ ಮಾತನಾಡ್ತಾ ಇದ್ರು, ಹಾಗೆ ವಿಕ್ರಮ್ ಸೂರಿ ಅವರು ಕೂಡ. ಎಲ್ಲರೂ ಹೇಳ್ತಾ ಇರೋದಿಷ್ಟೇನೆ, ಅತ್ಯಂತ ಅನ್ಯೋನ್ಯ ದಾಂಪತ್ಯ ಜೀವನ ಅಂತ ಹೇಳಿ ನಡೆಸ್ತಾ ಇದ್ದಾರೆ ಯಾರಾದ್ರೂ ಅಂತಂದ್ರೆ ಅದರಲ್ಲಿ ನೋ ಡೌಟ್ ಸ್ಪಂದನ ಹಾಗೆ ವಿಜಯ ರಾಘವೇಂದ್ರ ಕೂಡ ಬಹಳ ಒಬ್ರನ್ನೊಬ್ರು ಪ್ರೀತಿಸ್ತಾ ಇದ್ರು, ಬಹಳ ಒಬ್ರನ್ನೊಬ್ರು ಹಚ್ಕೊಂಡಿದ್ರು. ವಿಜಯ ರಾಘವೇಂದ್ರ ಅವರು ಈ ಆಘಾತದಿಂದ ಹೇಗೆ ಹೊರಗೆ ಬರ್ತಾರೆ ಅನ್ನೋದೇ ದೊಡ್ಡ ಸವಾಲಾಗಿದೆ. ಅದರಲ್ಲೂ ಸ್ಪಂದನ ಅವರಂತೂ ವಿಜಯ ರಾಘವೇಂದ್ರ ಅವರ ಜೊತೆಯಲ್ಲಿ ಎಲ್ಲಿ ಹೋದ್ರೂ ಕೂಡ ಕಾಣಿಸ್ಕೊಳ್ತಾ ಇದ್ರು. ಫ್ಯಾಮಿಲಿ ಫಂಕ್ಷನ್ಸ್ ಇರಬಹುದು, ಅಥವಾ ಚಿತ್ರೋದ್ಯಮಕ್ಕೆ ಸಂಬಂಧಪಟ್ಟ ಕೆಲ ಫಂಕ್ಷನ್ಗಳಿರಬಹುದು, ಅಥವಾ ವಿಜಯ ರಾಘವೇಂದ್ರ ಅವರ ಶೂಟಿಂಗ್ಗೆ ಸಂಬಂಧಪಟ್ಟ ಚಟುವಟಿಕೆಗಳಿರಬಹುದು, ಎಲ್ಲಾ ಕಡೆಗಳಲ್ಲೂ ಕೂಡ ಸ್ಪಂದನ ಅವರು ಇರ್ತಾ ಇದ್ರು. ಇನ್ ಮುಂದೆ ವಿಜಯ ರಾಘವೇಂದ್ರ ಅವರು ಒಂಟಿಯಾಗಿ ಹೇಗಿರ್ತಾರೆ ಅನ್ನೋ ಪ್ರಶ್ನೆ. ಬಂದಿದ್ದಾರೆ, ಅವರು ಮಾತಾಡ್ತಾರೆ, ಏನು ಹೇಳ್ತಾರೆ, ಡಿ ಕೆ ಶಿವರಾಮಯ್ಯ ಅವ್ರ ಕುಟುಂಬದನ್ನ ಮಾತಾಡ್ಸ್ಕೊಂಡ್ ಬಂದಿದ್ದಾರೆ. ಸರ್, ಏನ್ ವಿಷಯ, ಏನಾಯ್ತು ನೋಡಿ. ಈಗಾಗಲೇ ಅವರ ಚಿಕ್ಕಪ್ಪ ಎಲ್ಲವನ್ನೂ ಹೇಳಿದ್ದಾರೆ. ಸಂಪೂರ್ಣವಾಗಿ ಪೋಸ್ಟ್ ಮಾರ್ಟಮ್ ಮಾಹಿತಿ ಬರೋವರೆಗೆ ಬೇರೆ ಯಾವುದೋ ಊಹಾಪೋಹಗಳನ್ನ ಹೇಳ್ಬೇಡಿ ಅಂತ ಹೇಳ್ಬಿಟ್ಟು, ಅದಕ್ಕೆ ಮೇಲೆ ನಾನೇನು ಹೇಳೋಕ್ಕಾಗಲ್ಲ. ಅದು ಒಂದು ಹೇಳ್ಬೋದು, ಆ ಭಗವಂತನಿಗೆ ಇತ್ತೀಚೆಗೆ ಬಹಳ ಚಿಕ್ಕ ವಯಸ್ಸಿನವ್ರು ಕಂಡ್ರೆ ತುಂಬಾ ಪ್ರೀತಿ ಅಂತ ಕಾಣುತ್ತೆ. ಒಳ್ಳೆಯವ್ರನ್ನ ಕಂಡ್ರೆ ಅದರಲ್ಲೂ ವಿಶೇಷಗಳು. ಪುನೀತ್ ಆಯ್ತು, ಸ್ಪಂದನ, ನಾನು ನೋಡಿ ಬೆಳೆದಂಥ ಮಕ್ಕಳು. ವಿಶೇಷವಾಗಿ ವಿಜಯ ರಾಘವೇಂದ್ರ ನಮ್ಮೂರಲ್ಲಿ ಹುಟ್ಟಿ ಬೆಳೆದಂಥ ಮಗ. ಇವತ್ತು ನನಗೆ ಒಂದು ನೆನಪಾಗ್ತಾ ಇದೆ. ಕಳೆದ 29 ವರ್ಷದ ನೆನಪು ನನಗಾಗ್ತಾ ಇದೆ. ಬಹುಶಃ ಯಾರಿಗೂ ಆ ನೋವು ಆಗಲ್ಲ ಅಂತ ಕಾಣುತ್ತೆ. ಯಾರು ಅನುಭವಿಸಿರ್ತಾರೋ ಅವ್ರಿಗೆ ಆ ನೋವು ಅರ್ಥ ಆಗುತ್ತೆ. ಅದೇ ನೋವನ್ನ 29 ವರ್ಷದಿಂದ ನಾನು ಅನುಭವಿಸಿದ್ದೆ. ಆದರೆ ಇವತ್ತು ನಮ್ಮ ಹುಡುಗ ನಮ್ಮ ಕಣ್ಮುಂದೆ ಬೆಳೆದಂಥವನು ತನ್ನ ಶ್ರೀಮತಿ ಕಳ್ಕೊಂಡು ಅನಾಥವಾಗಿದ್ದಾನೆ. ಮಗು ಇದೆ ಒಂದು. ಆ ಭವಿಷ್ಯ ಬಹಳ ಮುಖ್ಯ. ಯಾಕೆಂದರೆ
ತಂದೆ ತಾಯಿಗಳಿಗಿಂತ ಹೆಚ್ಚು ಬೆರೆಯೋದು ಮಕ್ಕಳು ತಾಯಿ ಜೊತೆ. ಇವತ್ತು ಆ ತಾಯಿನೇ ಇಲ್ಲ. ಒಬ್ಬ ದಕ್ಷ ಅಧಿಕಾರಿಯಾಗಿ ನಾನು 40 ವರ್ಷದಿಂದ ಶಿವರಾಮನ ನೋಡ್ಕೊಂಡು ಬಂದಿದ್ದೆ. ಈ ಮನೆಗೆ ವಾರಕ್ಕೆ 2 ದಿನ ಬರ್ತಿದ್ದೆ. ಆಗ ಈ ರೋಡಲ್ಲೆಲ್ಲ ಓಡಾಡ್ತಾರೆ ಸ್ಪಂದನ. ಇವತ್ತು ಅವಳು ನಮ್ಮ ಕಣ್ಮುಂದೆ ಇಲ್ಲ. ನಾವು ಅವ್ರ ತಂದೆ ತಾಯಿಗಳಿಗೆ ನಾವು ಧೈರ್ಯ ದುಃಖ ತಡ್ಕೊಳ್ಳಿ ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ಪುತ್ರ ಶೋಕ ನಿರಂತರ. ಕಣ್ಮುಂದೆ ಮಕ್ಕಳೋದಾಗ ಯಾವ ತಂದೆ ತಾಯಿಗೆ ನಾವು ದುಃಖ ತಡ್ಕೊಳ್ಳಿ ಅಂತ ಹೇಳೋಕ್ಕಾಗುತ್ತೆ? ಅವರು ಏನಿದೆಯೋ ಮುಗಿಸ್ಕೊಂಡ್ಬಿಡ್ಬೇಕು. ನಮ್ಮ ಕೈಲಿ ಹೇಳೋದು ಒಂದೇ, ಧೈರ್ಯ ತಗೊಳ್ಳಿ ಅಂತ ಹೇಳ್ಬೋದು ಅಷ್ಟೇ. ಭಗವಂತನ ಸತ್ಯವಾಗಲೂ ನಮಗೆ ಗೊತ್ತಿಲ್ಲ. ನೀವೇಗೋ ನಾನು ಹಂಗೆ. ನಾನು 1.5 ತಿಂಗಳಾದಮೇಲೆ ಹೊರಗಡೆ ಬಂದಿದ್ದೀನಿ. ನಾನು ಮೈಗೆ ಹುಷಾರಿಲ್ದೇ ಇವತ್ತು ಬಂದಿದ್ದೀನಿ. ಇನ್ನು ಸ್ಪಂದನ ಅವರ ತಂದೆ ನಿವಾಸ ಮಲ್ಲೇಶ್ವರಂನಲ್ಲಿರುವ ಬಿಕೆ ಶಿವರಾಮ್ ಅವರ ನಿವಾಸಕ್ಕೆ ಗಣ್ಯರು ಆಗಮಿಸ್ತಾ ಇದ್ದಾರೆ. ಕುಟುಂಬಕ್ಕೆ ಸಾಂತ್ವನ ಹೇಳೋ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇದರ ಮತ್ತಷ್ಟು ಅಪ್ಡೇಟ್ಸ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಚಿಕ್ಕ ಬ್ರೇಕ್ನ ನಂತರ. ಜಿಲ್ಲೆಗಳ ಉಸ್ತುವಾರಿ ಸಚಿವರು, ಸಂಬಂಧಪಟ್ಟ ಜಿಲ್ಲಾ ಸಚಿವರು, ಶಾಸಕರೊಂದಿಗೆ ಸಭೆ ನಡೆಸಲಿದ್ದಾರೆ. ನಾಳಿನ ಸಭೆ ಬಗ್ಗೆ ಡಿಕೆ ಶಿವಕುಮಾರ್ ಮಾಹಿತಿ ನೀಡಿದ್ದಾರೆ. ಲೋಕಸಭಾ ಚುನಾವಣೆಗೆ ಟಿಕೆಟ್ ಹಂಚಿಕೆ ವಿಚಾರ ಸಂಬಂಧ ನಾಳೆಯಿಂದ ನಮ್ಮ ಕೆಲಸ ಆರಂಭವಾಗಲಿದೆ ಅಂತ ಹೇಳಿದ್ದಾರೆ. ಇನ್ನು ಕುಮಾರಸ್ವಾಮಿ ಮಾಧ್ಯಮಗಳ ಜೊತೆ ಮಾತನಾಡಿದರೆ ಸಾಲದು, ಪ್ರಧಾನಮಂತ್ರಿ ಬಳಿ ಹೋಗ್ತೀನಿ ಎಂದಿದ್ದಾರೆ. ಹೋಗಿ ಮಾತನಾಡಲಿ ಬಿಡಿ ಅಂತ ಡಿಕೆಶಿ ಹೇಳಿದ್ದಾರೆ. ಸಭಾ ಚುನಾವಣಾ ಸಂಬಂಧಪಟ್ಟಂತೆ ನಮ್ಮ ಕೆಲಸ ಪ್ರಾರಂಭ ಮಾಡಬೇಕಾಗಿದೆ. ನಾಳೆಯಿಂದ ಮುಖ್ಯಮಂತ್ರಿಗಳು ನಾನಿಬ್ಬರು ಸೇರಿ ಅನೇಕ ಜಿಲ್ಲಾ ನಾಯಕರುಗಳನ್ನ ಮಾತಾಡ್ತಾ ಇದ್ದೀವಿ. ಈಗ ಬರೀ ನಿಮ್ಮ ಹತ್ರ ಮಾತಾಡೋದು ಸಾಲದು. ಕುಮಾರಸ್ವಾಮಿಗೆ ಒಬ್ಬ ಪ್ರೈಮ್ ಮಿನಿಸ್ಟರ್ವರೆಗೂ ಹೋಗಿದ್ದಾರೆ. ತಕ್ಕಂತೆ ಉತ್ತರ ಕೊಡಬೇಕಲ್ಲ, ಕೊಡ್ತೀವಿ. ಲೋಕ ಚುನಾವಣೆಗೆ 2 ಟಿಕೆಟ್ ಬೇಕೆಂದು ಮುಸ್ಲಿಂ ಸಮುದಾಯದ ಮುಖಂಡರು ಬೇಡಿಕೆ ಇಟ್ಟಿದ್ದಾರೆ. ಪರಿಷತ್ಗೆ ಮಸೂರ್ ಅಲಿ ಖಾನ್ ಹೆಸರು ಶಿಫಾರಸಿಗೆ ಮುಸ್ಲಿಂ ಮುಖಂಡರಿಂದ ವಿರೋಧವಿದೆ. ಮನ್ಸೂರ್ ಅಲಿ ಖಾನ್ ಬದಲು ಉಮಾಶ್ರೀ ಹೆಸರು ಸೇರ್ಪಡೆಗೆ ತೀರ್ಮಾನ ಮಾಡಲಾಗಿದೆ ಎನ್ನಲಾಗಿದೆ. ಈ ನಡುವೆ ಪರಿಷತ್ಗೆ ನನ್ನ ಹೆಸರು ಶಿಫಾರಸು ಮಾಡಿದ ಬಗ್ಗೆ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಸರ್ಕಾರದ ಮುಖ್ಯ ಸಚೇತಕ ಸಲೀಂ ಅಹಮದ್ ಹೇಳಿಕೆ ಕೊಟ್ಟಿದ್ದಾರೆ. ಕಳಿಸೇ ಇಲ್ಲ ಅಂತ ಹೇಳಿದ್ರೆ ಅವರು ಆಗಿರುವ ಕೆಲಸ ಸರ್ಕಾರದಿಂದ ಮುಖ್ಯಮಂತ್ರಿ ಬಂದು ಕಳಿಸ್ಬೇಕಲ್ಲ. ನನ್ನ ಮಾಹಿತಿ ಪ್ರಕಾರ ಅಲ್ಲಿ ಕಳಿಸಿಲ್ಲ. ಯಾವುದೇ ಎಚ್ಡಿಕೆ ವಿರುದ್ಧ ಸಚಿವ ದಿನೇಶ್ ಗುಂಡೂರಾವ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಎಚ್ಡಿಕೆಗೆ ನೆಮ್ಮದಿ ಇಲ್ಲದಂತಾಗಿದೆ. ಹತಾಶೆಯ ಕೂಪದಲ್ಲಿ ಬಿದ್ದು ಎಚ್ಡಿಕೆ ವಿಲವಿಲ ಒದ್ದಾಡ್ತಿದ್ದಾರೆ ಅಂತ ಟ್ವೀಟ್ ಮಾಡಿ ವಾಗ್ದಾಳಿ ಮಾಡಿದ್ದಾರೆ. ಚುನಾವಣೆ ಮುಂಚೆ ಎಚ್ಡಿಕೆ ಕಿಂಗ್ ಮೇಕರ್ ಆಗುವ ಕನಸನ್ನ ಕಂಡಿದ್ರು. ಆದರೆ ಚುನಾವಣೆಯಲ್ಲಿ ಎಚ್ಡಿಕೆ ಕಿಂಗ್ ಮೇಕರ್ ಕನಸು ನುಚ್ಚು ನೂರಾಯಿತು. ಇದರಿಂದ ಕನಸು ಭಗ್ನಗೊಂಡ ಎಚ್ಡಿಕೆ ಭಗ್ನ ಪ್ರೇಮಿಯಂತೆ ವ್ಯಗ್ರರಾಗಿದ್ದಾರೆ ಅಂತ ದಿನೇಶ್ ಕುಟುಕಿದ್ದಾರೆ. ಸಚಿವ ಸ್ಥಾನ ಸಿಗದಿದ್ದಕ್ಕೆ ಮುನಿಸಿಕೊಂಡ್ರ ಶಾಸಕ ಡಾಕ್ಟರ್ ಅಜಯ್ ಸಿಂಗ್ ಎಂಬ ಪ್ರಶ್ನೆ ಎದುರಾಗಿದೆ. ಕಾರಣ, ನಿನ್ನೆ ಕಲಬುರಗಿಯಲ್ಲಿ ನಡೆದ ಗೃಹಜ್ಯೋತಿ ಕಾರ್ಯಕ್ರಮದಲ್ಲಿ ಕಾಣಿಸಿಕೊಂಡಿರಲಿಲ್ಲ ಅಜಯ್ ಸಿಂಗ್. ನಿನ್ನೆ ಸಭೆ ನಡೆದ ಬಳಿಕ ಅವರ ಅಭಿಮಾನಿಗಳು ಸಿಟ್ಟಾಗಿದ್ದಾರೆ. ಅವಕಾಶಗಳನ್ನು ಕಿತ್ಕೊಳ್ಳಬಹುದೇ ಹೊರತು ಸಾಮರ್ಥ್ಯವಲ್ಲ ಅಂತ ಅಜಯ್ ಸಿಂಗ್ ಅವರ ಫೋಟೋ ಹಾಕಿ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದ್ದಾರೆ. ಚಿತ್ರದುರ್ಗದ ಶಾಸಕ ಕೆಸಿ ವೀರೇಂದ್ರ ಪಪ್ಪಿ ಮತ್ತೊಂದು ಎಡವಟ್ಟು ಮಾಡಿಕೊಂಡಿದ್ದಾರೆ. ವಾರ್ಡನ್ಗೆ ಹೊಡೀರಿ ನಾನಿದ್ದೇನೆ ಎಂದಿದ್ದ ಶಾಸಕ ಪಪ್ಪಿ ಈಗ ಮದ್ಯ ಮಾರಾಟ ಮಾಡೋರಿಗೆ ಬೆಂಕಿ ಇಡಿ ಅಂತ ಹೇಳಿದ್ದಾರೆ. ಹಿರೇಗುಂಟನೂರು ಗ್ರಾಮಕ್ಕೆ ಭೇಟಿ ನೀಡಿದ ವೇಳೆ ಕಿರಾಣಿ ಅಂಗಡಿಗಳಲ್ಲಿ ಮದ್ಯ ಮಾರಾಟ ಮಾಡ್ತಿದ್ದಾರೆ ಅಂತ ಮಹಿಳೆಯರು ದೂರನ್ನ ಹೇಳಿದ್ರು. ಅಲ್ಲದೆ ಮದ್ಯ ಮಾರಾಟ ಮಾಡಿದ್ರೆ ಬೆಂಕಿ ಇಡ್ತೇವೆ ಅಂತ ಹೇಳಿದ್ರು. ಆಗ ಧ್ವನಿಗೂಡಿಸಿದ ಶಾಸಕರು ಬೆಂಕಿ ಇಡಿ ನಾನಿದ್ದೇನೆ ಹೆದರಬೇಡಿ ಅಂತ ಹೇಳಿದ್ರು. ಎಲ್ಲ ಅಂಗಡಿಗೂ ಮಾಡ್ತಾರೆ. ಲೋಕಲ್ ಇಲ್ಲಿ ಹೊಡಿತಾ ಇರ್ತಾರೆ. ನಾವು ಅಧಿಕಾರ ಇಲ್ಲ ಮಾತಾಡಕ್ಕೆ. ನಮ್ಮೂರಾಗ ನಾವ್ ಇಷ್ಟ ಹೇಳಿದ್ರು ಮುಂದೆ ಅವ್ರ ಬಾರಿ ಬೆಂಕಿ ಕಟ್ಟಾರಿ. ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಕಾಂಗ್ರೆಸ್ ಮಹಿಳಾ ಘಟಕದ ಅಧ್ಯಕ್ಷೆ ಪತಿ ಮೇಲೆ ಹಲ್ಲೆ ಮಾಡಲಾಗಿದೆ. ಗೋಮರ್ಸಿ ಗ್ರಾಮದಲ್ಲಿ ಜಮೀನು ವಿಚಾರವಾಗಿ ಮಾರಣಾಂತಿಕವಾಗಿ ಹಲ್ಲೆ ಮಾಡಲಾಗಿದೆ.
ದ್ರಾಕ್ಷಾಯಿಣಿ ಪತಿ ಬಸನಗೌಡ ಪಾಟೀಲ್ ಹಲ್ಲೆಗೆ ಒಳಗಾದವರು. ಇನ್ನು ಬಸನಗೌಡ ಪಾಟೀಲ್ ಖಾಸಗಿ ಶಾಲೆ ನಡೆಸ್ತಾ ಇದ್ರು. ಶಾಲೆ ಸುತ್ತಲೂ ಬೇಲಿ ಹಾಕಲು ಮುಂದಾದಾಗ ಕಾಂತೇಗೌಡ ಎಂಬಾತ ಬೇಲಿ ಹಾಕಲು ವಿರೋಧವನ್ನ ಮಾಡಿ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾನೆ. ಮಂಗಳೂರಿನ ಬೇಂದೂರು ಬೆಲ್ನಲ್ಲಿರುವ ಅಟ್ಲಾಂಟಿಕ್ ಅಪಾರ್ಟ್ಮೆಂಟ್ನ 14ನೇ ಮಹಡಿಯಿಂದ ಹಾರಿ ಬಿಲ್ಡರ್ ಮೋಹನ್ ಅಮೀನ್ ಅನ್ನೋರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಅದೇ ಅಪಾರ್ಟ್ಮೆಂಟ್ನಲ್ಲಿ 13ನೇ ಮಹಡಿಯ ಮನೆಯಲ್ಲಿ ವಾಸವಿದ್ದ ಬಿಲ್ಡರ್ ಮೋಹನ್ 14 ಮಹಡಿಯ ಟೆರಸ್ನಿಂದ ಕೆಳಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಆರ್ಥಿಕ ಪರಿಸ್ಥಿತಿ ಕಾರಣದಿಂದ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಎನ್ನಲಾಗಿದೆ. ಪೊಲೀಸರಿಂದ ಸ್ಥಳ ಪರಿಶೀಲನೆ ಆಗ್ತಾ ಇದೆ. ಬೆಂಗಳೂರಿನ ಯುವ ಬೈಕ್ ರೈಡರ್ 13 ವರ್ಷದ ಶ್ರೇಯಸ್ ಹರೀಶ್ ಚೆನ್ನೈನಲ್ಲಿ ನಡೆಯುತ್ತಿದ್ದ ರೇಸ್ ವೇಳೆಗೆ ಮೃತಪಟ್ಟಿದ್ದಾರೆ. ಮೋಟಾರ್ ಸೈಕಲ್ ರೇಸಿಂಗ್ ವೇಳೆ ಟ್ರ್ಯಾಕ್ನಲ್ಲೇ ಅಪಘಾತವಾಗಿ ತಲೆಗೆ ಬಲವಾದ ಪೆಟ್ಟು ಬಿದ್ದು ಶ್ರೇಯಸ್ ಹರೀಶ್ ಸಾವನ್ನಪ್ಪಿದ್ದಾರೆ. ಟ್ರ್ಯಾಕ್ನಲ್ಲಿ ಅಪಘಾತದ ಬಳಿಕ ಶ್ರೇಯಸ್ ಹರೀಶ್ ಅವರನ್ನ ಹತ್ತಿರದ ಆಸ್ಪತ್ರೆಗೆ ದಾಖಲಿಸಲಾಯಿತು. ಆದರೆ ತಲೆಗೆ ಗಂಭೀರವಾದ ಪೆಟ್ಟು ಬಿದ್ದಿದ್ದರಿಂದ ಬದುಕುಳಿದಿಲ್ಲ. ಅವಘಡದ ಬಳಿಕ ಮದ್ರಾಸ್ ಮೋಟಾರ್ ಸ್ಪೋರ್ಟ್ಸ್ ಕ್ಲಬ್ ಉಳಿದ ರೇಸ್ಗಳನ್ನು ರದ್ದುಗೊಳಿಸಿದೆ. ಬೆಂಗಳೂರಿನ ಶ್ರೇಯಸ್ ಹರೀಶ್ ಹಲವು ಮೋಟಾರ್ ಸೈಕಲ್ ರೇಸ್ಗಳಲ್ಲಿ ಪಾಲ್ಗೊಂಡಿದ್ರು. ಮೃತನ ಕುಟುಂಬಸ್ಥರಲ್ಲಿ ಆಕ್ರಂದನ ಮುಗಿಲು ಮುಟ್ಟಿದೆ. ಆಟವಾಡುವಾಗ ಇಂಗು ಗುಂಡಿಗೆ ಬಿದ್ದು ಬಾಲಕ ಸಾವನ್ನಪ್ಪಿದ ಘಟನೆ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಜನ್ನಾಪುರ ಗ್ರಾಮದಲ್ಲಿ ನಡೆದಿದೆ. ಮೊರಾಜಿ ವಸತಿ ಶಾಲೆ ನಿರ್ಮಾಣಕ್ಕೆ ನೀರಿಗಾಗಿ ಟ್ಯಾಂಕ್ ನಿರ್ಮಾಣಕ್ಕೆ ಗುಂಡಿ ತೆಗೆದು ಹಾಕಿಬಿಟ್ಟಿದ್ರು. ಈ ಗುಂಡಿಯಲ್ಲಿ ನೀರು ತುಂಬಿತ್ತು. ಆಗ 8 ವರ್ಷದ ಬಾಲಕ ಅಶರ್ ಡಿ ಗುನ್ನ ಬಿದ್ದು ಸಾವನ್ನಪ್ಪಿದ್ದಾರೆ. ಮಡಿಕೇರಿಯಿಂದ ನಾಪತ್ತೆಯಾಗಿದ್ದ ಮಾನ್ಯ ಹಾಗೂ ಯಶಸ್ವಿನಿ ಕೇಸ್ನ ಅಸಲಿಯತ್ತು ಈಗ ಬಯಲಾಗಿದೆ. ಮಲ್ಪೆ ಸಮುದ್ರಕ್ಕೆ 2 ಯುವತಿಯರು ಹೋಗಿದ್ರು. ಸಮುದ್ರದಲ್ಲಿ ಆಟವಾಡುತ್ತಿದ್ದಾಗ ಮಾನ್ಯ ನೀರು ಪಾಲಾಗಿದ್ದಾಳೆ. ಆಪದ್ಬಾಂಧವ ಈಶ್ವರ್ ಮಲ್ಪೆ ಕಾರ್ಯಾಚರಣೆ ನಡೆಸಿ ಯಶಸ್ವಿನಿಯನ್ನ ರಕ್ಷಣೆ ಮಾಡಿದ್ದಾರೆ. ಉಡುಪಿಯ ಖಾಸಗಿ ಆಸ್ಪತ್ರೆಯಲ್ಲಿ ಯಶಸ್ವಿನಿಗೆ ಚಿಕಿತ್ಸೆ ನೀಡಲಾಗುತ್ತಿದೆ. ಅಮೃತ ಭಾರತ ಸ್ಟೇಷನ್ ಯೋಜನೆ ಅಡಿ ದೇಶದ 508 ರೈಲ್ವೆ ನಿಲ್ದಾಣಗಳ ಉನ್ನತೀಕರಣಕ್ಕೆ ಆನ್ಲೈನ್ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ ಕೊಟ್ಟಿದ್ದಾರೆ. ಕರ್ನಾಟಕದ 13 ರೈಲ್ವೆ ನಿಲ್ದಾಣಗಳು ಮೇಲ್ದರ್ಜೆಗೆ ಏರುತ್ತಿವೆ. ಸುಮಾರು 25,000 ಕೋಟಿ ವೆಚ್ಚದ ಯೋಜನೆ ಇದು. ಒಟ್ಟು 24,470 ಕೋಟಿ ವೆಚ್ಚದಲ್ಲಿ ರೈಲು ನಿಲ್ದಾಣ ಅಭಿವೃದ್ಧಿ ಆಗಲಿದೆ. ಸ್ನೇಹಿತರು ಹಾಗೆ ಕೆಲ ಸಂಬಂಧಿಕರ ಜೊತೆಯಲ್ಲಿ ಬ್ಯಾಂಕಾಕ್ ಪ್ರವಾಸಕ್ಕೆ ಹೋಗಿದ್ದ ಸಂದರ್ಭದಲ್ಲಿ ವಿಜಯ ರಾಘವೇಂದ್ರ ಅವರ ಪತ್ನಿ ಸ್ಪಂದನಾ ಅವರು ಹೃದಯಾಘಾತದಿಂದಾಗಿ ಸಾವನ್ನಪ್ಪಿದ್ದಾರೆ. ಸ್ಪಂದನಾ ಅವರ ತಂದೆ ಬಿಕೆ ಶಿವರಾಮ್ ಅವರ ನಿವಾಸದ ಬಳಿಯಲ್ಲಿ ಗಣ್ಯರು ಆಗಮಿಸ್ತಾ ಇದ್ದಾರೆ. ಚಿನ್ನೇಗೌಡರು ಸ್ಪಂದನಾ ಅವರ ಮಾವ ವಿಜಯ ರಾಘವೇಂದ್ರ ಅವರ ತಂದೆ ಮಾತನಾಡ್ತಿದ್ದಾರೆ, ಕೇಳೋಣ. ನಾಳೆ ಬಂದ ಮೇಲೆ ಏನು ವಿಷಯ ತಿಳ್ಕೊಂಡು ಹೇಳಿ. ನಾಳೆ ಎಷ್ಟೊತ್ತಿಗೆ ಸಾಧ್ಯತೆಗಳಿದೆ ಅಂತ ಒಳ್ಳೇದಾಗಲಿ. ನಾಳೆ ಬಂದ ಮೇಲೆ ಏನು ವಿಷಯ ತಿಳ್ಕೊಂಡು ಹೇಳಿ. ನಾಳೆ ಎಷ್ಟೊತ್ತಿಗೆ ಸಾಧ್ಯತೆಗಳಿದೆ ಅಂತ ಪ್ರವಾಸ ಯಾವತ್ತು ಹೋಗಿದ್ರು ಅಂತ ಗೊತ್ತಿಲ್ಲ. ಅವರ ಕಸಿನ್ಸು ಮತ್ತೆ ಅವರ ಕಸಿನ್ ಸಿಸ್ಟರ್ಸ್ ಜೊತೆ ಎಲ್ಲ ಹೋಗಿದ್ದಾರೆ. ಅಲ್ಲಿ ವಿಜಯ ರಾಘವೇಂದ್ರ ಅವ್ರದ್ದು ಶೂಟಿಂಗ್ ಸಹ ಇತ್ತು. ಅವರು ಶೂಟಿಂಗ್ ಮುಗಿಸಿ ಜಾಯ್ನ್ ಆಗೋಷ್ಟೊತ್ತಿಗೆ ಇವ್ರು ಸ್ವಲ್ಪ ಇದರಲ್ಲಿ ಇದ್ರು. ರಾತ್ರಿ ಮಲಗಿದವ್ರು ಇದ್ದಿಲ್ಲ, ಹಾರ್ಟ್ ಅಟ್ಯಾಕ್ ಅಂತ ಹೇಳಿದ್ದಾರೆ. ಬಯಾಪ್ಸಿ ಆಗ್ತಾ ಇದೆ. ತಮ್ಮಲ್ಲಿ ನನ್ನ ಕಳಕಳಿಯ ಪ್ರಾರ್ಥನೆ ಇಷ್ಟೇ, ನೀವೇನೇ ಪ್ರಸಾರ ಮಾಡೋಕ್ಕೂ ನೀವು ಫ್ರೀ ಇದ್ದೀರಿ. ಆದರೆ ಆಟೋಪಸಿ ರಿಪೋರ್ಟ್ ಬರೋವರೆಗೂ, ಅಲ್ಲಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರೋವರೆಗೂ ದಯವಿಟ್ಟು ಆ ರಿಪೋರ್ಟ್ನ ನೀವು ಪಬ್ಲಿಷ್ ಮಾಡಿ. ಅಲ್ಲಿವರೆಗೂ ದಯವಿಟ್ಟು ಏನು ಬೇರೆ ಹೇಳಕ್ಕೆ ಹೋಗ್ಬೇಡಿ. ಹಾರ್ಟ್ ಅಟ್ಯಾಕ್ ಆಗಿದೆ ಅಲ್ಲಿ, ಆದ್ರಿಂದ ಅದು ಪೋಸ್ಟ್ ಮಾರ್ಟಮ್ ಆದ ನಂತರ ಏನು ವರದಿ ಬರುತ್ತೆ ಅದನ್ನೆಲ್ಲ ಜಾರಿ ಮಾಡಿ, ನಮ್ದೇನು ಅಭ್ಯಂತರ ಇಲ್ಲ. ಅಲ್ಲಿವರೆಗೂ ಊಹಾಪೋಹಗಳಿಗೆಲ್ಲ ಅವಕಾಶಗಳು ಕೊಡಬೇಡಿ. ಹೆಣ್ಮಗಳವಳು
ಸರ್, ಕುಟುಂಬದವ್ರಿಗೆ ಯಾವಾಗ ಗೊತ್ತಾಯ್ತು ವಿಷಯ? ಯಾವ ರೀತಿ ಅಲ್ಲಿ ಯಾರ ಜೊತೆಗಿದ್ರು ಆ ಸಂದರ್ಭಕ್ಕೆ? ಎಲ್ಲ ಅವ್ರ ಕಸಿನ್ಸ್ ಇದ್ರು. ರಾತ್ರಿ ಗೊತ್ತಾಗಿದೆ. ಎಲ್ಲ ಅವ್ರ ಕಸಿನ್ಸ್ ಎಲ್ಲ 4-5 ಜನ ಇದ್ದಾರೆ. ಮತ್ತೆ ಶೂಟಿಂಗ್ ಮುಗಿಸಿ ವಿಜಯ್ ರಾಘವೇಂದ್ರ ಕೂಡ ಅವ್ರು ಜಾಯ್ನ್ ಆಗಿದ್ದಾರೆ. ಈಗ ವಿಜಯ ರಾಘವೇಂದ್ರ ಅವರು ಆಕ್ಚುಯಲ್ ಪ್ಲಾನ್ ಇತ್ತಾ ಮುಂಚೆನೆ ಹೋಗುವಂತದ್ದು ಅಥವಾ ಈ ಘಟನೆ ಆದ್ಮೇಲೆ ಹೋದ್ರೆ ಹೇಗೆ? ಶೂಟಿಂಗ್ ಅಲ್ಲಿ ಮುಗಿಸ್ಕೊಂಡು ಅಲ್ಲೇ ಜಾಯ್ನ್ ಆಗಿದ್ದಾರೆ. ಇಲ್ಲ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ನಾನೇ ಹೋಗ್ತೀನಿ ನೋಡೋಣ, ಪ್ರಯತ್ನ ಮಾಡ್ತೀನಿ. ಅಲ್ಲಿ ಯಾರೆಲ್ಲ ಇದ್ದಾರೆ ಸರ್? ಹೇಗೆಲ್ಲ ವಿಜಯ್ ರಾಘವೇಂದ್ರ ಇದ್ದಾರೆ. ಈಗ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಆಗ್ತಾ ಇದೆ. ಪೋಸ್ಟ್ ಮಾರ್ಟಮ್ ಆಗ್ತಾ ಇದೆ, ಅದರ ನಂತರ ರಿಪೋರ್ಟ್ ಬರುತ್ತೆ. ಎಲ್ಲಿ ಅಂತ ಇಲ್ಲ, ಅವ್ರು ಸ್ವಲ್ಪ ವೀಕೇ ಇದ್ಲು ಅವಳು. ಇಳಿಸ್ಲಿಕ್ಕೆ ಏನೋ ಜಿಮ್ ಮೊರೆ ಹೋಗಿದ್ರು ಅಥವಾ ಏನೋ ಟ್ರೀಟ್ಮೆಂಟ್ ಮೊರೆ ಹೋಗಿದ್ರು? ಇಲ್ಲ ನಾವೆಲ್ಲ ಏನಿಲ್ಲ. ಅದು ರೂಮರ್ಸ್ಗಳು ಹೋಗ್ತಾ ಇರುತ್ತೆ. ಅದಕ್ಕೆ ದಯವಿಟ್ಟು ಅದೆಲ್ಲ ಮಾಡಕ್ ಹೋಗ್ಬೇಡಿ. ಅವ್ರದ್ದೆಲ್ಲ ಪರ್ಸನಲ್ ಲೈಫ್ಸ್ ಇರುತ್ತೆ. ಬಟ್ ಅದು ಹಾರ್ಟ್ ಅಟ್ಯಾಕ್ ಆಗಿರೋದಂತೂ ಪಕ್ಕ. ಅವಳು ಅಷ್ಟೊಂದು ವೀಕ್ ಅಲ್ಲ. ಬಟ್ ಬಂದ ಮೇಲೆ ಗೊತ್ತಾಗುತ್ತೆ. ಮಗ ಇಲ್ಲೇ ಇದ್ದಾನೆ. ಎಲ್ಲಿ ಅಂತ್ಯಕ್ರಿಯೆ ಮಾಡುವಂತ ಪ್ಲಾನ್ ಸರ್? ಬಂದ್ಮೇಲೆ ಗೊತ್ತಾಗುತ್ತೆ. ಅವ್ರು ಬಂದ್ಮೇಲೆ ಅವರು ಕುಟುಂಬದವರೆಲ್ಲ ಏನ್ ತೀರ್ಮಾನ ಮಾಡ್ತಾರೆ ಅದನ್ನ. ಸದ್ಯ ಯಾವಾಗ ಬರ್ಬೋದು ಅಂತ ಬಲ್ಲ ಮೂಲಗಳು? ನಾಳೆ ಬರುತ್ತೆ. ಬಾಡಿ ನಾಳೆ ಬರುತ್ತೆ. ಇವತ್ತು ಪೋಸ್ಟ್ ಮಾರ್ಟಮ್ ಆಗಿ ನಾಳೆ ಫ್ಲೈಟ್ ಇದೆ. ಬೇಗ ಅರ್ಲಿಯರ್ ಫ್ಲೈಟ್ ಇದ್ರೆ ನೋಡ್ತೀವಿ. ಆದಷ್ಟು ಬೇಗ ತರಕ್ಕೆ ಪ್ರಯತ್ನ ಮಾಡ್ತೇವೆ. ಪ್ರವಾಸ ಬಹಳ ಆಶ್ಚರ್ಯ ಆಯಿತು. ಯಾಕಂದ್ರೆ ಅವರು ವಿಜಯ ರಾಘವೇಂದ್ರ ಅವರ ಶ್ರೀಮತಿ ಅವರು ಬಹಳ ಚಿಕ್ಕ ವಯಸ್ಸು. ನಾನು ಅವ್ರಿಗೆ ಅವರ ಪರಿಚಯ ನನಗಿದೆ. ವಿಜಯ ರಾಘವೇಂದ್ರ ಕೂಡ ನನಗೆ ಒಳ್ಳೆ ಪರಿಚಯ ಇದೆ. ಮತ್ತು ಹುಡುಗಿಯ ಹೆಸರು ಸ್ಪಂದನ ಅವರ ತಂದೆ ಶಿವರಾಮ್ ಅವರು ಕೂಡ ನಮ್ಮ ಪಕ್ಷದ ಒಬ್ಬ ಒಳ್ಳೆಯ ಮುಖಂಡರು, ಹರಿಪ್ರಸಾದ್ ಅವರ ಸಹೋದರರು. ಸೊ ಖಂಡಿತ ಇದು ಬಹಳ ಒಂದು ಅತ್ಯಂತ ದುಃಖಕರವಾದಂಥ ಘಟನೆ ಆಗಿದೆ. ಈ ಚಿಕ್ಕ ವಯಸ್ಸಿನಲ್ಲೇ ಹೃದಯಘಾತದಿಂದ ತೀರ್ಕೊಳ್ತಕ್ಕಂಥದ್ದು ಆಶ್ಚರ್ಯ ಆಗಿದೆ. ಆ ಕುಟುಂಬಕ್ಕೆ ನಾನು ಸಾಂತ್ವನ ನೀಡ್ತೇನೆ. ನಿಜವಾಗ್ಲೂ ಅವ್ರಿಗೆ ಯಾವ ರೀತಿಯಾಗಿ ನಾವು ಈ ದುಃಖ ತುಂಬಿಸೋಕ್ಕಾಗುತ್ತೆ ನನಗೆ ಗೊತ್ತಾಗೋದಿಲ್ಲ. ಯಾಕಂದ್ರೆ ಏನು ಹೇಳಬೇಕು ಅಂತ ಗೊತ್ತಾಗೋದಿಲ್ಲ. ಯಾಕಂದರೆ ಈ ವಯಸ್ಸಿನಲ್ಲಿ ಹೃದಯಘಾತ ಆಗುವಂಥದ್ದು ಭಾಳ ಅಪರೂಪ. ಸೊ ಅವ್ರಿಗೆ ಭಗವಂತ ಶಕ್ತಿ ನೀಡಲಿ ಅಂತ ನಾನು ಕೇಳ್ಕೊಳ್ತೀನಿ. ಭಾಳ ಸನ್ಮಾನ್ಯ ಬಿ.ಕೆ. ಶಿವರಾಮ್ ಅವರ ಸುಪುತ್ರಿ ಶ್ರೀಮತಿ ಸ್ಪಂದನ ವಿಜೇಂದ್ರ ರಾಘವೇಂದ್ರ ಅವರು ಅಕಾಲಿಕವಾಗಿ ಸಾವನ್ನಪ್ಪಿದ್ದಾರೆ. ಬಹಳ ಕಿರು ವಯಸ್ಸು. ಅವರೇನೋ ಒಂದು ಪ್ರವಾಸಕ್ಕೆ ಹೋದಂತ ಈ ಸಂದರ್ಭದಲ್ಲಿ ದೈವವಶರಾಗಿದ್ದಾರೆ. ಈ ಒಂದು ನಂಬಲಿಕ್ಕೆ ಸಾಧ್ಯವಿಲ್ಲದಂತ ಈ ಒಂದು ಸಾವು ನಿಜಕ್ಕೂ ಬಹಳಷ್ಟು ದುಃಖವನ್ನ ನಮ್ಮೆಲ್ಲರಿಗೂ ತಂದಿರುವಂತದ್ದು. ವಿಶೇಷವಾಗಿ ಅವರ ಕುಟುಂಬದವರಿಗೆ, ಅವರ ತಂದೆ ತಾಯರು, ಅವರ ಕುಟುಂಬ, ಅವರ ಮನೆಯವರು ಬಹಳಷ್ಟು ನೋವು ಆಗಿರುವಂತದ್ದು. ನಂಬಲಿಕ್ಕೆ ಆಗಲ್ಲ. ಈ ರೀತಿ ಒಂದು ಸಣ್ಣ ವಯಸ್ಸಿನಲ್ಲೇ ದೈವವಶರಾಗಿರುವಂತದ್ದು. ಇವತ್ತು ನಾನು ಸಹ ನನಗೆ ಅವರು ಸಣ್ಣ ವಯಸ್ಸಿನಿಂದಲೂ ನಮ್ಮ ಈ ಬಡವಣ್ಣೆನಲ್ಲೇ ಬೆಳೆದಿರುವಂತ ಮಗು, ಅವರು ಇವತ್ತು ದೈವವಶರಾಗಿರುವಂಥದ್ದು ದುಃಖ ಆಗಿರುವಂಥದ್ದು. ಹಾಗಾಗಿ ನಾನು ಸನ್ಮಾನ್ಯ ಬಿ.ಕೆ. ಶಿವರಾಮ್ ಅವ್ರನ್ನ ಮತ್ತು ಅವರ ಸೋದರರಾಗಿರುವಂಥ ಬಿ.ಕೆ. ಹರಿಪ್ರಸಾದ್, ರಕ್ಷಿತ್, ನಮ್ಮ ಮುರಳಿ ಅವ್ರನ್ನ ಮಾತಾಡಿಸ್ಬಿಟ್ಟು ಏನೊಂದು ಅವರು ತುಂಬಾ ನೋವಿನಲ್ಲಿದ್ದಾರೆ. ಆ ನೋವಿನಲ್ಲಿ ನಾವು ಅವರ ಭಾಗಿಗಳಾಗಿ ಅವ್ರಿಗೆ ಭಗವಂತ ಶಕ್ತಿಯನ್ನು ಕೊಡಲಿ, ಈ ತುಂಬಲಾರದ ನಷ್ಟವನ್ನ ಭರಿಸುವಂಥದ್ದು ಅಂತ ಅವರು ತಿಳಿಸಿ, ಇವತ್ತು ಪ್ರಾಬಲಿ ನಾಳೆ ಅಷ್ಟೊತ್ತಿಗೆ ಅವ್ರನ್ನ ತರುವಂಥದ್ದಾಗ್ಬೋದು. ನಾಳೆ ಅಲ್ಲೆಲ್ಲ ಅಟಪ್ಸಿ ಎಲ್ಲ ಆಗುವಂಥದ್ದು ಇರುತ್ತೆ. ಹಾಗಾಗಿ ನಾಳೆ ಅವ್ರನ್ನ ತರುವಂಥದ್ದಾಗುತ್ತೆ. ನಾಳೆನೇ ಮಿಕ್ಕಿದ ವಿಚಾರಗಳನ್ನು ಅವ್ರನ್ನ ತಂದಾದ್ಮೇಲೆ ಗೊತ್ತಾಗುವಂಥದ್ದಾಗುತ್ತೆ. ಹಾಗಾಗಿ ಇವತ್ತು ಅವರ ಕುಟುಂಬಕ್ಕೆ ನಾನು ಅವರ ಒಂದು ತುಂಬಲಾರದ ನಷ್ಟದಲ್ಲಿ ಭಗವಂತ ಅವ್ರ ಶಕ್ತಿಯಿಂದ ಕೊಡಲಿ ಅಂತ ನಾನು ಕೇಳ್ಕೊತೀನಿ. ಕನ್ನಡ ಚಿತ್ರರಂಗದ ನಟರಾಗಿರ್ತಕ್ಕಂಥ ವಿಜಯ ರಾಘವೇಂದ್ರ ಅವರ ಧರ್ಮಪತ್ನಿಯವರು ಬ್ಯಾಂಕಾಕ್ನ ಪ್ರವಾಸದಲ್ಲಿ ಹೃದಯಾಘಾತಕ್ಕೆ ಒಳಗಾಗಿ ನಿಧನರಾಗಿರ್ತಕ್ಕಂಥದ್ದು ಒಂದು ಎಲ್ಲರಿಗೂ ಆಘಾತ ತಂದಿರತಕ್ಕಂಥದ್ದು. ಚಿಕ್ಕ ವಯಸ್ಸಿನಲ್ಲೇ ಅತ್ಯಂತ ಆರೋಗ್ಯಯುತವಾಗಿದ್ದಂತಹ ಅವರ ಧರ್ಮಪತ್ನಿಯವರು ಈ ರೀತಿಯ ಒಂದು ಸಾವು ಯಾರು ನಿರೀಕ್ಷೆ ಮಾಡಿಲ್ಲ. ಬಹುಶಃ ಅವ್ರ ಕುಟುಂಬದಲ್ಲೂ ಯಾರು ಇಂಥ ನಿರೀಕ್ಷೆಗಳು ಇವತ್ತು ಮಾಡದೇ ಇರತಕ್ಕಂಥ ಒಂದು ಆಘಾತಕಾರಿ ಘಟನೆ. ಇತ್ತೀಚಿನ ದಿನಗಳಲ್ಲಿ ಕೋವಿಡ್ನ ಒಂದು ಅನಾಹುತಗಳಾದ ನಂತರ ಈ ರೀತಿಯ ಒಂದು ಘಟನೆಗಳು ಅಚ್ಚರಿ ರೂಪದಲ್ಲಿ ಏನು ಒಂದು ಜೀವಹಾನಿ ಆಗ್ತಕ್ಕಂಥ ಒಂದು ವಾತಾವರಣಗಳು ಕಾಣ್ತಾ ಇದ್ದೇವೆ. ಇದರ ಮೂಲ ಹಿನ್ನೆಲೆ ಕೋವಿಡ್ ನಲ್ಲಿ ಆದಂತಹ ಕೆಲವು ಆ ಕಾಯಿಲೆಯಿಂದ ಒಳಗಾಗಿರ್ತಕ್ಕಂಥದ್ದು ಮತ್ತು ಅಲ್ಲಿಂದ ದೇಹಗಳ ಮೇಲೆ ಆಗಿರ್ತಕ್ಕಂಥ ಮನುಷ್ಯನ ದೇಹ ಮೇಲೆ ಇರ್ತಕ್ಕಂಥ ಕೆಲವು ಸಮಸ್ಯೆಗಳು ಏನು ಪ್ರಾರಂಭ ಆಗಿದೆ. ಪ್ರತಿಯೊಬ್ಬರು ಎಚ್ಚರಿಕೆಯಿಂದ, ಜಾಗೃತಿಯಿಂದ ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಫ್ರೀಕ್ವೆಂಟ್ ಚೆಕಪ್ಗಳು ಆಗಬೇಕಾಗ್ತದೆ. ಇವತ್ತು ಚಿಕ್ಕ ವಯಸ್ಸಿನಲ್ಲಿ ಇಂಥ ಸಾವು ಇವತ್ತು ಕುಟುಂಬದಲ್ಲೂ ಅತ್ಯಂತ ಆ ಸಾವಿನ ನೋವಿನಿಂದ ಹೊರಗೆ ಬರೋದು ಕಷ್ಟ. ಇವತ್ತು ಇಂಥ ಒಂದು ಆಘಾತಕಾರಿ ಸುದ್ದಿ ಎಲ್ರಿಗೂ ಒಂದು ರೀತಿಯ ನೋವು ಮಾಡಿರ್ತಕ್ಕಂಥದ್ದು. ಆ ಕುಟುಂಬಕ್ಕೆ ಶಾಂತಿ ಕೋರ್ತೀನಿ ಭಗವಂತ. ಸ್ಪಂದನ, ರಾಘವೇಂದ್ರ ಇಬ್ರು ನಮ್ದು, ಎರಡೂ ನಮ್ದೊಂದು ಕುಟುಂಬ. ಯಾವಾಗ್ಲೂ
ಇವರಿಬ್ಬರನ್ನ ನೋಡುವಾಗೆಲ್ಲ ಆದರ್ಶ ದಂಪತಿಗಳು ಅಂತ ಹೇಳ್ತಿದ್ವಿ. ನಿಜಕ್ಕೂ ಆದರ್ಶ ದಂಪತಿಗಳೇ ಅಂತಾನೆ ಎಲ್ಲರೂ ಕೂಡ ಅವ್ರು ಹಾಗೆ ಬಾಳ್ಬೇಕು ಅಂತ ಕೂಡ ಕೆಲವಾರು ಜನ ಮಾತಾಡ್ಕೊಂಡಿದ್ದಾರೆ. ಅದೆಷ್ಟು ಅನ್ಯೋನ್ಯತೆ, ಎಷ್ಟೊಂದು ಪ್ರೀತಿ. ನಾನೀಗ ಒಳಗೆ ಹೋದಾಗ ಸ್ಪಂದನನ್ ತಾಯಿ ಹೇಳಿದ್ದು, ತನ್ನ ಮಗಳು ಹೋಗಿತ್ತಲ್ಲ, ರಾಘು ಹೇಗ್ ಬದುಕ್ತಾನೆ ಅಂತ, ವಿಜಯ ರಾಘವೇಂದ್ರ ಹೇಗ್ ಬದುಕ್ತಾನೆ, ಅವಳಿಲ್ದೆ ಅವನು ಬದುಕಲ್ಲ, ಹೇಗಿರ್ತಾನೆ ಅಂತ ಆ ತಾಯಿ ಕನ್ಸನ್ನು ತೋರಿಸಿದ್ದಿದೆಲ್ಲ ಕಳ್ಳು ಕತ್ತರಿಸ್ದಂಗಾಗತ್ತೆ. ದೇವರಿಗೆ ತುಂಬಾ ಒಳ್ಳೆಯವರೇ ಇಷ್ಟ ಆಗತ್ತೇನೋ ಅಂತ ಭಯ ಆಗತ್ತೆ. ಯಾವತ್ತೂ ಯಾರಿಗೂ ತೊಂದರೆ ಕೊಡದೆ ಇರ್ತಕ್ಕಂಥ ಮಗು ಅದು. ಇಷ್ಟು ಒಳ್ಳೆ ಹೆಣ್ಮಕ್ಳು, ಇಷ್ಟೊಂದು ಒಳ್ಳೆ ಕುಟುಂಬ, ಒಳ್ಳೆ ದಾಂಪತ್ಯ. ದೇವ್ರಿಷ್ಟು ಬೇಗ ಕರ್ಕೊಂಡ. ಎಷ್ಟು ಹಣ ಇದ್ರೆ ಏನಿದ್ರೂ ಕೂಡ ಮನುಷ್ಯನನ್ನ ಉಳಿಸ್ಕೊಳಕ್ಕಾಗ್ಲಿಲ್ಲ ನೋಡಿ, ಅದು ನಮಗೆ ನೋವಾಗತ್ತೆ. ದೇವರಲ್ಲಿ ಕೇಳೋದಿಷ್ಟೇ, ಆ ಮಗುವಿನ ಆತ್ಮಕ್ಕೆ ಶಾಂತಿ ಸಿಗಲಿ. ಈ ಕುಟುಂಬದವ್ರಿಗೆ, ಈ ಎರಡೂ ಕುಟುಂಬದವ್ರಿಗೆ ಈ ನೋವನ್ನ ಭರಿಸೋ ಶಕ್ತಿ ಆ ಪರಮಾತ್ಮ ಕೊಟ್ಟು. ನನಗೆ ಅಣ್ಣ ಫೋನ್ ಮಾಡಿ ಹೇಳಿರೋದಿಷ್ಟ, ಅದಕ್ಕೆ ಕಸಿನ್ ಜೊತೆ ಎಲ್ಲ ಟ್ರಿಪ್ಗೆ ಹೋಗಿದ್ದಾರೆ. ಅಣ್ಣ ಶೂಟಿಂಗ್ ಮುಗಿಸ್ಕೊಂಡು ಜಾಯ್ನ್ ಆಗಿದ್ದಾರೆ. ಹೀಗೆ ಎಲ್ಲ ಒಂದು ಟೈಮ್ ಸ್ಪೆಂಡ್ ಮಾಡ್ಬೇಕಾದ್ರೆ ಮಲಗಿದವರು ಮತ್ತೆ ಎದ್ದೇಳಲಿಲ್ಲ. ಸೊ ಇಟ್ಸ್ ಡ್ಯೂ ಟು ಲೋ BP ಅಂತ ಅನ್ಕೋತಾ ಇದೀವಿ. ಸೊ ಬಂದ ಮೇಲೆ ಮಿಕ್ಕಿದೆಲ್ಲ ಡೀಟೇಲ್ಸ್ ಗೊತ್ತಾಗುತ್ತೆ. ಬಟ್ ಇದಾಗಿರೋದು ನಿಜ. ಸರ್, ಯಾವ ಹೋಗಿದ್ರು ವಿಜಯ ರಾಘವೇಂದ್ರ ಸರ್ ನಿನ್ನೆ ಹೋಗಿದ್ದು ಈ ಘಟನೆ ಆದ ನಂತರನ ಅಥವಾ ಬಿಫೋರ್ ಆಸ್ ಯೂಶುವಲ್ ಪ್ಲಾನ್ ಅಲ್ಲಿ ಜಾಯ್ನ್ ಆಗಿದ್ದ, ಹೇಗೆ? ಸದ್ಯಕ್ಕೆ ಇಂಪಾರ್ಟೆಂಟು ಅದಕ್ಕೆ ಹಿಂಗೆ ಆಗಿರೋದು. ಇನ್ ಮಿಕ್ಕಿದ ಡೀಟೇಲ್ಸ್ ನ ಬಹುಶಃ ನಾಳೆ ಮಾತಾಡಿದ್ರೆ ಬೆಟರ್ ಅಂತ ನನಗನ್ಸುತ್ತೆ. ಸಾರಿ, ಥ್ಯಾಂಕ್ ಯು. ನನಗೆ ಪಾಪ ಹೆಣ್ಮಗಳು ಬಹಳ ಚಿಕ್ಕದ್ರಿಂದ ನನಗೆ ಪರಿಚಯ. ವಿಜಯ ರಾಘವೇಂದ್ರ ಒಳ್ಳೆ ಕಲಾವಿದ. ನನ್ನ ಬಂದು ಪಾಪ ಅವಾರ್ಡ್ ಬಂದಿದೆ, ಸೈಟ್ ಬೇಕು ಅಂತ ರಿಕ್ವೆಸ್ಟ್ ಮಾಡಿದ್ರು. ನಾನು ಅಫಿನಿಟಿಗೆ ಹೋಗ್ಬೇಕಾದ್ರೆ ಪಾಪ ಹೆಣ್ಮಗಳು ಬರ್ತಿದ್ರು. ಅವ್ರ ತಂದೆ ಕೂಡ ಗೊತ್ತು, ಅವರ ಕುಟುಂಬ ಎಲ್ಲ ಕೂಡ ಗೊತ್ತು. ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಇಷ್ಟು ಆರೋಗ್ಯಕರವಾಗಿದ್ದು ಈ ರೀತಿ ಆಗಿದೆ ಅಂತ ಕೇಳಿ ನನಗೆ ಬಹಳ ಆಶ್ಚರ್ಯ ಆಯ್ತು. ಈಗ ತಾನೇ ನನ್ನ ಮನೆಯವರು ತಿಳಿಸಿದ್ರು ಹಿಂಗೆ ಆಗಿದೆ ಅಂತೇಳಿ ಮೆಸೇಜು. ಭಗವಂತ ಯಾಕೆ ಈ ರೀತಿ ತೀರ್ಮಾನ ಮಾಡೋದು ಅರ್ಥ ಆಗ್ತಾ ಇಲ್ಲ. ಅವರ ಕುಟುಂಬಕ್ಕೆ, ಅವರ ಎಂಟೈರ್ ಸಮುದಾಯಕ್ಕೆ, ಯಾರನ್ನ ಅನ್ಯಾಯಿಗಳಿಗೆ ಈ ದುಃಖವನ್ನು ಭರಿಸುವಂತ ಶಕ್ತಿ ಕೊಡಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ನೋಡ್ತೀನಿ, ನಾನು ಚೆಕ್ ಮಾಡ್ತೀನಿ ಟೈಮ್ನ. ಯಾಕೆಂದ್ರೆ ಅವ್ರ ಬ್ರದರೇ ನಮ್ಮ ಕ್ಯಾಂಡಿಡೇಟ್ ಕೂಡ ಆಗಿದ್ರು. ಹಿಂದೆ ಅವ್ರ ಫಾದರ್ ನಮ್ಮ ಕ್ಯಾಂಡಿಡೇಟ್ ಆಗಿದ್ರು. ಅವ್ರ ಚಿಕ್ಕಪ್ಪ ಈಗ ನಮ್ಮ ಪಕ್ಷದ ಹಿರಿಯ ಲೀಡರ್ ಹರಿಪ್ರಸಾದ್ ಅವರು, ಮತ್ತು ರಾಘವೇಂದ್ರ ರಾಜ ಅವ್ರ ಕಡೆಯವರು ಕೂಡ ನನಗೆ ಆ ಫ್ಯಾಮಿಲಿ ಕೂಡ ಎಲ್ಲ ಬಹಳ ಹತ್ತಿರದಿಂದ ಬಲ್ಲವರು. ಸ್ಪಂದನ ಅವರ ತಂದೆ ನಿವಾಸಕ್ಕೆ ಗಣ್ಯಾತಿ ಗಣ್ಯರು ಆಗಮಿಸುತ್ತಿದ್ದಾರೆ. ಕುಟುಂಬಕ್ಕೆ ಸಾಂತ್ವನ ಹೇಳುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ನಾಳೆ ಸ್ಪಂದನ ಅವರ ಪಾರ್ಥಿವ ಶರೀರವನ್ನ ಬೆಂಗಳೂರಿಗೆ ಕರೆತರುವ ಪ್ರಯತ್ನಕ್ಕೆ ಬೇಕಾದ ಪೂರಕ ಡೆವಲಪ್ಮೆಂಟ್ಸ್ ಕೂಡ ಆಗ್ತಾ ಇದೆ. ಇದೆಲ್ಲದರ ಅಪ್ಡೇಟ್ಸ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಚಿಕ್ಕ ಬ್ರೇಕ್ನ ನಂತರ. ನಾನು ಪೊಲೀಸ್ ಇಲಾಖೆಯಲ್ಲಿ ಧಾರವಾಡ, ಬಳ್ಳಾರಿ, ಗದಗ ಸೇರಿದಂತೆ 13 ನಿಲ್ದಾಣಗಳಲ್ಲಿ ಅಡಿಕಲ್ಲು ಹಾಕಿ ಕಾಮಗಾರಿಗೆ ಚಾಲನೆ ನೀಡಲಾಗಿದೆ. ಧಾರವಾಡದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಚಾಲನೆ ನೀಡಿದರು. ದಾವಣಗೆರೆಯಲ್ಲಿ ಸಂಸದ ಸಿದ್ದೇಶ್ವರ್ ಚಾಲನೆ ನೀಡಿದರು. ಮಂಗಳೂರು, ಗದಗದಲ್ಲೂ ಅಡಿಕಲ್ಲು ಹಾಕಲಾಗಿದೆ. ರೈಲ್ವೆ ನಿಲ್ದಾಣಗಳ ಉನ್ನತೀಕರಣ ಕಾರ್ಯಕ್ರಮದಲ್ಲಿ ಮಾತನಾಡಿದ ಮೋದಿ ಕ್ವಿಟ್ ಇಂಡಿಯಾ ನೆನಪು ಮಾಡಿಕೊಂಡರು. ಕ್ವಿಟ್ ಇಂಡಿಯಾಗೆ ಗಾಂಧೀಜಿ ಕರೆ ನೀಡಿದ್ರು. ಆಗ ಕ್ವಿಟ್ ಇಂಡಿಯಾದಿಂದ ಹೊಸ ಅಲೆ ಶುರುವಾಯಿತು. ಅದೇ ಪ್ರೇರಣೆಯಿಂದ ಕೆಟ್ಟದ್ದಕ್ಕೆ ಕ್ವಿಟ್ ಇಂಡಿಯಾ ಅಂತಿದೆ ಭಾರತ. 4 ಕಡೆ ಒಂದೇ ಮಾತು, ಅದೇ ಕರಪ್ಷನ್ ಕ್ವಿಟ್ ಇಂಡಿಯಾ ಅನ್ನೋದು.
ಭ್ರಷ್ಟಾಚಾರ ಪರಿವಾರವಾದ ಇಂಡಿಯಾ ಬಿಟ್ಟು ತೊಲಗಬೇಕು ಅಂತ ಪರೋಕ್ಷವಾಗಿ ಕಾಂಗ್ರೆಸ್ ಹಾಗೂ ವಿಪಕ್ಷಗಳ ಒಕ್ಕೂಟದ ವಿರುದ್ಧ ಮೋದಿ ಗುಡುಗಿದ್ರು. तारीख है जब ऐतिहासिक क्विट इंडिया मूवमेंट की शुरुआत हुई थी. महात्मा गांधी ने मंत्र दिया था और क्विट इंडिया मूवमेंट ने स्वतंत्रता की तरफ भारत के कदमों में नई ऊर्जा पैदा कर दी थी. इसी से प्रेरित होकर आज पूरा देश हर बुराई के लिए कह रहा है क्विट इंडिया. ಶಾಸಕರ ದೂರು ಕೇಳಲು ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆಶಿ ಮುಂದಾಗಿದ್ದಾರೆ. ನಾಳೆಯಿಂದ 3 ದಿನಗಳ ಕಾಲ ಜಿಲ್ಲಾವಾರು ಶಾಸಕರ ಸಭೆ ನಡೆಸಲಿದ್ದಾರೆ. ಇತ್ತೀಚೆಗೆ ನಡೆದಿದ್ದ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಸಚಿವರು ತಮ್ಮ ಮಾತಿಗೆ ಕಿಮ್ಮತ್ತು ನೀಡದ ಬಗ್ಗೆ ಶಾಸಕರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ಈ ಹಿನ್ನೆಲೆಯಲ್ಲಿ ತಾವೇ ಖುದ್ದಾಗಿ ಶಾಸಕರ ಅಹವಾಲು ಕೇಳುವುದಾಗಿ ಸಿಎಂ ಭರವಸೆ ನೀಡಿದರು. ನಾಳೆ ಬೆಳಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ ಹಾಗೂ ಸಂಜೆ 7 ಗಂಟೆವರೆಗೂ ಕೂಡ ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ತುಮಕೂರು, ಯಾದಗಿರಿ, ಚಿತ್ರದುರ್ಗ, ಬಾಗಲಕೋಟೆ, ಬಳ್ಳಾರಿ ಹಾಗೂ ಧಾರವಾಡ ಜಿಲ್ಲೆಗಳ ಉಸ್ತುವಾರಿ ಸಚಿವರು, ಸಂಬಂಧಪಟ್ಟ ಜಿಲ್ಲಾ ಸಚಿವರು, ಶಾಸಕರೊಂದಿಗೆ ಸಭೆ ನಡೆಸಲಿದ್ದಾರೆ. ನಾಳಿನ ಸಭೆ ಬಗ್ಗೆ ಡಿಕೆ ಶಿವಕುಮಾರ್ ಮಾಹಿತಿ ನೀಡಿದ್ದಾರೆ. ಲೋಕಸಭಾ ಚುನಾವಣೆಗೆ ಟಿಕೆಟ್ ಹಂಚಿಕೆ ವಿಚಾರ ಸಂಬಂಧ ನಾಳೆಯಿಂದ ನಮ್ಮ ಕೆಲಸ ಆರಂಭವಾಗಲಿದೆ ಅಂತ ಹೇಳಿದ್ದಾರೆ. ಇನ್ನು ಕುಮಾರಸ್ವಾಮಿ ಮಾಧ್ಯಮಗಳ ಜೊತೆ ಮಾತನಾಡಿದರೆ ಸಾಲದು, ಪ್ರಧಾನಮಂತ್ರಿ ಬಳಿ ಹೋಗ್ತೀನಿ ಎಂದಿದ್ದಾರೆ. ಹೋಗಿ ಮಾತನಾಡಲಿ ಬಿಡಿ ಅಂತ ಡಿಕೆಶಿ ಹೇಳಿದ್ದಾರೆ. ಸಭಾ ಚುನಾವಣಾ ಸಂಬಂಧಪಟ್ಟಂತೆ ನಮ್ಮ ಕೆಲಸ ಪ್ರಾರಂಭ ಮಾಡಬೇಕಾಗಿದೆ. ನಾಳೆಯಿಂದ ಮುಖ್ಯಮಂತ್ರಿಗಳು ನಾನಿಬ್ಬರು ಸೇರಿ ಅನೇಕ ಜಿಲ್ಲಾ ನಾಯಕರುಗಳನ್ನ ಮಾತಾಡ್ತಾ ಇದ್ದೀವಿ. ವಿಜಯ ರಾಘವೇಂದ್ರ ಅವರ ಧರ್ಮಪತ್ನಿ ಸ್ಪಂದನ ಇಹಲೋಕ ತ್ಯಜಿಸಿದ್ದಾರೆ. ಅನೇಕ ಕುಟುಂಬಸ್ಥರು ಹಾಗೆ ಅವರ ಆಪ್ತರು, ಕುಟುಂಬಕ್ಕೆ ಆಪ್ತರಾಗಿದ್ದವರು, ಸ್ನೇಹಿತರು ಎಲ್ಲರೂ ಕೂಡ ಇದೀಗ ಸ್ಪಂದನ ಅವರ ತಂದೆಯ ನಿವಾಸಕ್ಕೆ ಆಗಮಿಸ್ತಾ ಇದ್ದಾರೆ. ಕುಟುಂಬಕ್ಕೆ ಸಾಂತ್ವನ ಹೇಳೋ ಪ್ರಯತ್ನ ಮಾಡ್ತಿದ್ದಾರೆ. ಈ ಸಂದರ್ಭದಲ್ಲಿ ಸ್ಪಂದನ ಜೊತೆಗಿದ್ದ ಒಡನಾಟದ ಬಗ್ಗೆ ಕೂಡ ಮಾತನಾಡ್ತಿದ್ದಾರೆ. ಆ ಪೈಕಿ ಸ್ಪಂದನ ಅವರ ಸ್ನೇಹಿತೆ ಶಾಂತಿ ಜೊತೆಯಲ್ಲಿ ನಮ್ಮ ಪ್ರತಿನಿಧಿ ಮಾತುಕತೆ ನಡೆಸಿದ್ದಾರೆ. ಕೇಳೋಣ. ರಾಘವೇಂದ್ರ ಅವರ ಪತ್ನಿ ಬ್ಯಾಂಕಾಕ್ನಲ್ಲಿ ಹೃದಯಾಘಾತದಿಂದ ಸಾವನ್ನಪ್ಪಿರುವಂತದ್ದು. ಸಾಕಷ್ಟು ಜನರು ಕೂಡ ಅಷ್ಟೇ ಅವರು ತುಂಬಾ ಒಳ್ಳೆಯ ವ್ಯಕ್ತಿತ್ವ ಇರುವಂತಹ ವ್ಯಕ್ತಿ ಅನ್ನೋಂಥ ಮಾತನ್ನ ಹೇಳ್ತಿದ್ರು. ಅವ್ರ ಬಗ್ಗೆ ಮಾತನಾಡಲು ಅವರ ಸ್ನೇಹಿತೆ ನಮ್ಮ ಜೊತೆ ಇದ್ದಾರೆ. ಅವ್ರನ್ನೂ ಕೂಡ ಕೇಳೋಣ. ಮೇಡಮ್, ನಿಮ್ಮ ಮತ್ತೆ ಸ್ಪಂದನ ಅವರ ಎಷ್ಟು ವರ್ಷದ ಫ್ರೆಂಡ್ಶಿಪ್ ಮೇಡಮ್? ನಾನು ಸ್ಪಂದನ ಒಂದು 8 years ಇಂದ ಪರಿಚಯ ಇದೆ ನನಗೆ ಸ್ಪಂದನಾಗೆ. ಸೊ ತುಂಬ ಒಳ್ಳೆಯವರು ನನಗೆ. ಶಿ ಇಸ್ ಕ್ವೈಟ್ ಕ್ಲೋಸ್ ಟು ಮೀ. ಸೊ ನಿಮ್ಗೆ ಎಷ್ಟೊತ್ತಿಗೆ ವಿಚಾರ ಗೊತ್ತಾಯ್ತು ಮೇಡಮ್? ಯಾರು ಫೋನ್ ಮಾಡಿದ್ರು ಅಥವಾ ನಿಮ್ಮ ಫ್ರೆಂಡ್ ಸರ್ಕಲ್ ಗ್ರೂಪಲ್ಲಿ ಏನಾದರೂ ಇದ್ರ ಬಗ್ಗೆ ಶೇರ್ ಆಯ್ತಾ ಹೇಗೆ ಅಂತ? ನನ್ನ ಫ್ರೆಂಡ್ಸೇ ನನಗೆ ಫೋನ್ ಮಾಡಿದ್ರು. ನಾನು ಆಫೀಸ್ ಕಾಲಲ್ಲಿದ್ದೆ, ನನಗೆ ಗೊತ್ತಾಗ್ಲಿಲ್ಲ. ಸರಿ, ಆಮೇಲೆ ನಾನು ಹೊರಗೆ ಬಂದು ನೋಡಿದೆ, ಅವರು ವಿಜಯ ರಾಘವೇಂದ್ರ ಅವರು ಇರಲಿಲ್ಲ. ಶೌರ್ಯನೂ ಅಲ್ಲಿ ಅಜ್ಜಿ ಮನೇಲಿದ್ದ. ಸೊ ನನಗೆ ಹಾಗಾಗಿ ಗೊತ್ತಾಯ್ತು. ನೀವು 8 ವರ್ಷದ ಫ್ರೆಂಡ್ಶಿಪ್ ಅಂತೀರಾ. ಏನಾದರೂ ವೀಕೆಂಡ್ ಪ್ಲಾನ್ಸ್ ಅಂತ ಬಂದಾಗ ನಿಮಗೂ ರಜೆ ಇರುತ್ತೆ, ಎಲ್ಲಾದ್ರೂ ಹೊರಗಡೆ ಹೋದಾಗ ಯಾವ ರೀತಿ ಬೆರೀತಿದ್ರು ಅವ್ರು ನಿಮ್ಮ ಜೊತೆ ಅಂತ? ನಾವು ಅಷ್ಟಾಗಿ ಹೊರಗೆ ಹೋಗಿಲ್ಲಪ್ಪ. ನಾನು ಬ್ಯುಸಿ ಇದ್ದೆ, ಅವರು ಬ್ಯುಸಿ ಇದ್ರು. ಏನಿದ್ರು ಹಬ್ಬ, ಸತ್ಯನಾರಾಯಣ ಪೂಜೆ, ಆಮೇಲೆ ನಮ್ಮ ಮನೇಲಿ ಏನಾದ್ರು ಪೂಜೆ ಇದ್ರೆ ನಾವು ಕರಿತಾ ಇದ್ವಿ. ಅವಾಗ ಊಟಕ್ಕಿಟ್ಟಕ್ಕೆ ಸೇರ್ತಾ ಇದ್ವಿ. ಹಾಗೆ. ಏನ್ ವಿಚಾರವಾಗಿ ಮಾತನಾಡ್ತಿದ್ರು ಅವರು ನೀವು ಸೇರಿದಂತ ಟೈಮ್ನಲ್ಲಿ? ಮಕ್ಕಳ ವಿಷಯನೇ ಜಾಸ್ತಿ ಮಾತಾಡ್ತಿದ್ರು. ಅವ್ರಿಗೆ ಶೌರ್ಯ ಅಂದ್ರೆ ಪ್ರಾಣ. ಸೊ ಮಕ್ಕಳ ವಿಷಯನೇ ತುಂಬಾ ಮಾತಾಡ್ತಾ ಇದ್ರು ಅವರು. ಅವ್ರಿಗೆ ಆಹನ ಕಂಡ್ರೆ, ನನ್ನ ಮಗಳು ಕಂಡ್ರೆ ತುಂಬಾ ಇಷ್ಟ. ಸೊ ಯಾವಾಗ್ಲೂ ಅದ್ರ ಬಗ್ಗೆ ಮಾತಾಡ್ತಾ ಇದ್ರು. ಮೇಡಮ್, ಇನ್ನೊಂದು ಇತ್ತೀಚೆಗೆ ಅವರೊಂದು 15 kg ಅಷ್ಟು ತೂಕ ಇಳಿಸ್ಕೊಂಡಿದ್ರು. ಸೊ ಹೆಲ್ತ್ ಪ್ರಾಬ್ಲಮ್ ಏನಾದ್ರು ಇತ್ತಾ ಅಥವಾ ಹೇಗೆ ಅಂತ? ಇಲ್ಲಪ್ಪ, ಒಂಚೂರು ಇಲ್ಲ. ಅವ್ರ ಸಖತ್ ಸ್ಪಂದನ ಇಸ್ ವೆರಿ ಹೆಲ್ತಿ. ಒಂಚೂರು ಹೆಲ್ತ್ ಪ್ರಾಬ್ಲಮ್, ಡಯಟ್ ಅದು ಇದು ಏನೂ ಇಲ್ಲ ಪಾಪ. ನಥಿಂಗ್ ಲೈಕ್ ದಟ್ ಅಟ್ ಆಲ್. ಈ ಬ್ಯಾಂಕಾಕ್ ಎಷ್ಟು ದಿನದಿಂದ ಹೋಗಿದ್ರು? ಬ್ಯಾಂಕಾಕ್ ಹೋಗೋಕಿನ್ನ ಮುಂಚೆ ನಿಮ್ ಜೊತೆ ಏನಾದ್ರು ಶೇರ್ ಮಾಡ್ಕೊಂಡಿದ್ರೆ, ಏನಾದ್ರು ವಿಚಾರ ಮಾಡಿ? ಇಲ್ಲ, ನನ್ಗೇನು ಹೇಳಿರ್ಲಿಲ್ಲ. ನನ್ಗೆ ಸಿಕ್ಕಿದಾಗ ಹೆಂಗಿದ್ಯಾ ಏನೋ ಕೇಳಿದ್ರು ಅಷ್ಟೇ. ಬಟ್ ನನ್ಗೇನು ಗೊತ್ತಿಲ್ಲ. ಈ ವಿಚಾರ ನಿಮ್ಗೆ ಬೆಳಿಗ್ಗೆ ಗೊತ್ತಾಯ್ತಲ್ಲ? ಬೆಳಿಗ್ಗೆ ಗೊತ್ತಾಗಿದ ತಕ್ಷಣ ನೀವೇನಾದ್ರೂ ಅವರು ಅಪಾರ್ಟ್ಮೆಂಟ್ಗೆ ಹೋಗಿ ನೋಡುವಂಥದ್ದು ಅಥವಾ? ಇಲ್ಲಪ್ಪ, ನಾನೇನು ನೋಡಕ್ ಹೋಗಿಲ್ಲ ಅಪಾರ್ಟ್ಮೆಂಟ್. ನಾನು ಹೊರಗೆ ಬಂದೆ, ಅವಾಗ DYSP ಮತ್ತೆ CID ಅವರೆಲ್ಲ ಬಂದಿದ್ರು. ಅವ್ರು ವಿಚಾರಣೆ ಮಾಡಿದ್ರು ಅಷ್ಟೇ. ಹಾ.
ಅಂದ್ರೆ ಫ್ರೀ ಆಗಿದ್ದಾಗ ಬಹುಶಃ ನಿಮ್ಗೆ ವೀಕೆಂಡ್ ರಜೆ ಇದ್ದಾಗ ಮನೆಗೆ ಬಂದಾಗ ನಿಮ್ಮ ಮಕ್ಕಳ ಬಗ್ಗೆನೇ ಮಾತನಾಡ್ತಿದ್ವು ಅಂತ. ಅಂದ್ರೆ ಯಾವ ತರದ್ದು ಮಾತಾಡ್ತಿದ್ರು? ಮಕ್ಕಳನ್ನ ಒಳ್ಳೆ ಎಜುಕೇಟೆಡ್ ಮಾಡಿಸ್ಬೇಕು ಅಥವಾ ಅವರ ಭವಿಷ್ಯನ ಹೇಗೆ ರೂಪಿಸಬೇಕು, ಈ ತರದ ವಿಚಾರಗಳು ಚರ್ಚೆ ಮಾಡ್ತಿದ್ರೆ? ಹೌದು ಅವ್ರಿಗೆ ಶೌರ್ಯ ತುಂಬಾ ಚೆನ್ನಾಗಿ ಓದ್ಬೇಕು ಹಿಂಗೆ ಅಂತ ತುಂಬಾ ಆಸೆ ಇತ್ತು ಸ್ಪಂದನಾಗೆ. ಸೊ ಅವ್ರು ವಿಜಯ ರಾಘವೇಂದ್ರನು ಅಷ್ಟೇ, ಶೌರ್ಯ ಚೆನ್ನಾಗಿ ಓದ್ಬೇಕಮ್ಮ ಅದೇ ನನ್ಗೆ ಆಸೆ ಅಂತ ತುಂಬಾ ಹೇಳ್ಕೋರು. ಮಗನ್ನ ಇದನ್ನೇ ಮಾಡಿಸ್ಬೇಕು, ಈಗ ಕೆಲವರು ಡಾಕ್ಟರ್ ಮಾಡಿಸ್ಬೇಕು, ಪೊಲೀಸ್ ಆಫೀಸರ್ಸ್ ಮಾಡಿಸ್ಬೇಕು, ಇಂಥದನ್ನೇ ಸ್ಪೆಸಿಫಿಕ್ ಆಗಿ ಮಾಡಿಸ್ಬೇಕು ಮಗನ್ನ ಅನ್ನೋಂಥ ಒಂದು ಆಸೆ ಏನಾದ್ರು ಇತ್ತು ಅವ್ರಿಗೆ? ಇಲ್ಲ, ಆ ಥರ ಏನೂ ಇರಲಿಲ್ಲ. ಅವ್ನು ತುಂಬಾ ಚೆನ್ನಾಗಿ ಓದ್ಬೇಕು. ಆಮೇಲೆ ಸ್ಪಂದನ ಅಂತೂ ತುಂಬಾ ಡಿಸಿಪ್ಲಿನ್ಡ್ ಆಗಿ ಬೆಳೆಸ್ತಾ ಇದ್ರು. ಅವ್ರ ಮಗನ್ ಮಾತ್ರ ತುಂಬಾ ಚೆನ್ನಾಗಿ ನೋಡ್ಕೋತಾ ಇದ್ರು. ಇಬ್ರು ಅಷ್ಟೇ ತುಂಬಾ ಚೆನ್ನಾಗಿ ನೋಡ್ಕೊಂಡು ಅವ್ನಿಗೇನೋ ಒಂಥರ ಕೊರತೆ ಇರಲಿಲ್ಲ. ತುಂಬಾ ಅವನು ಅಷ್ಟೇ ಅಮ್ಮ ಡ್ಯಾಡಿ ಅಂದ್ರೆ ತುಂಬಾ ಚೆನ್ನಾಗಿರ್ತಿದ್ದ. ಬೆಳಿಗ್ಗೆ ಈ ಮನೆ ಕೆಲಸದವರಾಗಿರ್ಬೋದು, ಕಾರ್ ಡ್ರೈವರ್ ಆಗಿರ್ಬೋದು, ನಮ್ಮನ್ನ ಯಾವತ್ತೂ ಬೇರೆಯವ್ರ ತರ ನೋಡ್ತಿರ್ಲಿಲ್ಲ. ನಮ್ಮ ಫ್ಯಾಮಿಲಿಯಲ್ಲಿ ಅವರು ಒಬ್ರು ಅನ್ನೋಂಥ ರೀತಿಯಲ್ಲಿ ನೋಡ್ತಿದ್ರು ಅಂತ ತುರು ಅವ್ರು ತುಂಬಾ ಕಣ್ಣೀರಾಗ್ತಾ ಇದ್ರು. ಹೌದು, ಇಲ್ಲ ಸುಮಾನ ಯಾರನ್ನೇ ಆಗ್ಲಿ ತುಂಬಾ ಚೆನ್ನಾಗಿ ನೋಡ್ಕೋತಾ ಇದ್ರು. ಸ್ಪಂದನ ಮಾತ್ರ ತುಂಬಾ ಚೆನ್ನಾಗಿ ನೋಡ್ಕೋ. ಡ್ರೈವರು ಅಷ್ಟೇ ಬಂದು ಹೋಗಿ ಮಾಡೋರು. ಎಲ್ಲಾರನ್ನೂ ಅವ್ರು ಒಂದೇ ತರ ನೋಡ್ತಾ ಇದ್ರು. ಅವ್ರು ವಿಜಯ ರಾಘವೇಂದ್ರನೂ ಅಷ್ಟೇ ಭೇದ ಭಾವ ಒಂಚೂರು ಇಲ್ಲ. ಈಗ ಇನ್ಸಿಡೆಂಟ್ ಆದ್ಮೇಲೆ ನೀವೇನಾದ್ರೂ ಕಾಂಟ್ಯಾಕ್ಟ್ ಮಾಡುವಂತದ್ದು ಅಥವಾ ಆ ಥರದ್ದು ಏನಾದ್ರು ಮಾಡಿದ್ರೆ? ಇಲ್ಲಪ್ಪ, ನಾನೇನು ಫೋನ್ ಮಾಡಕ್ ಹೋಗಿಲ್ಲ. ಅವ್ರಿಗೆ ಬೇಜಾರಿರುತ್ತಲ್ಲ, ಸೊ ನಾನೇನು ಅವ್ರ ಹತ್ರ ನಾನು ಮಾತಾಡಕ್ ಹೋಗಿಲ್ಲ. ಇದಿಷ್ಟು ಸ್ಪಂದನ ಅವರ ಸ್ನೇಹಿತೆ ಶಾಂತಿ ಅವರ ಮಾತು. ಅವ್ರು 8 ವರ್ಷದಿಂದ ಪರಿಚಯ ಇದ್ರು. ಪ್ರತಿ ಬಾರಿ ಕೂಡ ಸಿಕ್ಕಿದಾಗಲೆಲ್ಲ ಕೂಡ ಮಕ್ಕಳ ಭವಿಷ್ಯದ ಬಗ್ಗೆ ಮಾತನಾಡ್ತಿದ್ರು. ಮಗನ ತುಂಬಾ ಚೆನ್ನಾಗಿ ಓದಿಸ್ಬೇಕು ಅನ್ನೋಂಥ ಒಂದು ಆಸೆಯನ್ನು ಇಟ್ಕೊಂಡಿದ್ರು. ಅದು ಇಂತಹ ಒಂದು ಘಟನೆ ಆಗಿರುವಂತದ್ದು ನಿಜಕ್ಕೂ ಕೂಡ ಅಷ್ಟೇ ಆಶ್ಚರ್ಯ ಅನ್ಸುತ್ತೆ ಅನ್ನೋಂಥ ಮಾತನ್ನು ಹೇಳ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಇಬ್ರಾಹಿಂ ಜೊತೆ ಮಂಜುನಾಥ್, ನ್ಯೂಸ್ 18 ಬೆಂಗಳೂರು. ಇನ್ನು ಸ್ಪಂದನ ಅವರನ್ನ ಬಾಲ್ಯದಿಂದ ಕಂಡವರು, ಹಾಗೆ ಸ್ಪಂದನ ಅವರ ಕುಟುಂಬಕ್ಕೆ ಆಪ್ತರೂ ಕೂಡ ಆಗಿದ್ದ ರೇಖಾ ರಾಣಿಯವರು ತಮ್ಮ ಫೇಸ್ಬುಕ್ ಪೇಜ್ನಲ್ಲಿ ಸ್ಪಂದನ ಬಗ್ಗೆ ಬರೆದುಕೊಂಡಿದ್ದಾರೆ. ಸ್ಪಂದನ ನನ್ನ ಅಚ್ಚು, ಅವಳು ಹುಟ್ಟಿದಾಗಿನಿಂದಲೂ ಕೂಡ ಇದುವರೆಗೂ ನಾನವಳನ್ನ ಆ ಹೆಸರಿನಿಂದಲೇ ಕರೆದದ್ದು ಅಚ್ಚು ಅಂತಲೇ. ಸೌಮ್ಯ ಮುಖದ ಸುಂದರ ಹಠಮಾರಿ ಅಂತ ಹೇಳಿ ಸ್ಪಂದನಾರನ್ನ ವಿವರಿಸ್ತಾ ಫೇಸ್ಬುಕ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ ರೇಖಾರಾಣಿ ಅವರು. ಆಸೆ ಪಟ್ಟದ್ದನ್ನ ನೆರವೇರಿಸೋಕೆ ಅಪ್ಪ ಅಮ್ಮ ಅಣ್ಣ ತುದಿಗಾಲಲ್ಲಿ ನಿಂತಿರ್ತಾ ಇದ್ರು. ನಂತರ ಬಂದ ಗಂಡ ವಿಜಯ ರಾಘವೇಂದ್ರ ಅಳತೆ ಮಾಡಿಟ್ಟ ಹಾಗೆ ಸಿಕ್ಕ ಅಮೂಲ್ಯ ವಜ್ರ. ಆತನ ಪ್ರಪಂಚದಲ್ಲಿ ಮೊದಲು ಪ್ರೀತಿಯ ಪತ್ನಿಗೇನೆ ಸ್ಥಾನ, ನಂತರ ಮಿಕ್ಕಿಲ್ಲ. ಬಹಳ ಮುಗ್ಧೆಯಾಗಿದ್ದ ಅಚ್ಚುವನ್ನ ಒಮ್ಮೆ ಸದಾಶಿವನಗರ ಪಾರ್ಕ್ ಬಳಿಯಲ್ಲಿ ಹರೆಯದ ಹುಡುಗನೊಬ್ಬನ ಜೊತೆ ಕಾರ್ನಲ್ಲಿ ಕುಳಿತು ಹರಟೆ ಹೊಡಿತಾ ಇದ್ದದನ್ನ ಕಂಡು ಜೀವ ಬಾಯಿಗೆ ಬಂದಿತು. ಅಂದ್ರೆ ಸ್ಪಂದನ ಹಾಗೆ ವಿಜಯ ರಾಘವೇಂದ್ರ ಅವರು ಮೊದಲು ಭೇಟಿ ಮಾಡ್ತಿದ್ದ ಸಂದರ್ಭದ ಬಗ್ಗೆ ಕೂಡ ಬರೆದುಕೊಂಡಿದ್ದಾರೆ ರೇಖಾರಾಣಿ ಅವರು. ಇನ್ನು ಇದೇ ಸಂದರ್ಭದಲ್ಲಿ BK ಶಿವರಾಮ್ ಅವರು ಮೊದಲೇ ಹುಲಿ ಅಂತಿದ್ದವರು, ಪೊಲೀಸ್ ಅಧಿಕಾರಿ. ಇನ್ನು ಪ್ರಾಣ ಪಕ್ಷಿ ಎಲ್ಲಿಟ್ಟಿದ್ದೀಯಾ ಅಂತ ಹೇಳಿ ಶಿವರಾಮ್ ಅವರನ್ನ ಕೇಳಿದ್ರೆ ಹಾಗೆ ರೇಗಿಸ್ದಾಗೆಲ್ಲ ಕೂಡ ಮಗಳ ಕಡೆಗೆ ಅವರು ಬೆರಳು ಮಾಡಿ ತೋರಿಸ್ತಾ ಇದ್ರು. ಅಷ್ಟು ಮುದ್ದಾಗಿ ಆಕೆಯನ್ನ ಸಾಕ್ತಾ ಇದ್ರು ಅವರ ತಂದೆ. ಅಪ್ಪನ ಅಪಾರ ಪ್ರೀತಿ ಅವಳ ಕಾನ್ಫಿಡೆನ್ಸ್ ಲೆವೆಲ್ ಅನ್ನ ಸದಾ ಉತ್ತುಂಗದಲ್ಲಿ ಇಡ್ತಾ ಇತ್ತು. ಇಂತಹ ಅಪ್ಪನ ಬಳಿ ಮಗಳ ಹಿತರಕ್ಷಣೆಯ ದೃಷ್ಟಿಯಿಂದ ಚಾಡಿ ಹೇಳ್ಬೇಕಾ ಬೇಡ್ವಾ? ವಿಜಯ ರಾಘವೇಂದ್ರ ಅವರ ಜೊತೆಯಲ್ಲಿ ಬೆಳೀತಾ ಇದ್ದ ಪ್ರೀತಿ ಬಾಂಧವ್ಯದ ಬಗ್ಗೆ ಹೇಳ್ಬೇಕಾ ಇಲ್ವಾ ಅನ್ನೋದೇ ಬಹಳ ದಿನ ಗೊತ್ತಾಗದೆ ಒದ್ದಾಡಿದ್ದೆ ಅಂತ ಹೇಳಿ ರೇಖಾರಾಣಿ ಅವರು ಬರ್ಕೊಂಡಿದ್ದಾರೆ ಫೇಸ್ಬುಕ್ ನಲ್ಲಿ. ನಂತರ ಕರೆ ಮಾಡಿ ನಿಮ್ ಜೊತೆ ಕಾರ್ನಲ್ಲಿದ್ದ ಹುಡುಗ ಯಾರು ಅಂತ ಹೇಳು ಅಂತ ಹೇಳಿ ಒಮ್ಮೆ ಕೇಳ್ದೆ ನಾನು ಸ್ಪಂದನಾಗೆ. ನಾನ್ ಮದುವೆ ಆದ್ರೆ ಆತನನ್ನೇ ಆಗೋದು, ಅಪ್ಪನನ್ನ ಒಪ್ಸಿ ಅಂತ ಹೇಳಿ ನನಗೇನೆ ಹೇಳಿದ್ಲು ಆಕೆ. ಎಷ್ಟು ಹಠ ಮಾಡಿದ್ರು ಕೂಡ ಹುಡುಗ ಯಾರು ಅಂತ ಹೆಸರು ಹೇಳಿರ್ಲಿಲ್ಲ. ಕಡೆಗೆ ಸಿನಿಮಾದವರು ಅಂದ್ರೆ ನೀವೆಲ್ಲ ಒಪ್ಪೋದಿಲ್ಲ, ಬೇಡ ಅನ್ಬಿಡ್ತೀರಿ ಅಂತ ಕೂಡ ಹೇಳಿದ್ರು. ಅದಕ್ಕೇನೆ ನಾನು ಹೆಸರು ಹೇಳೋದಿಲ್ಲ ಅಂತ ಸ್ಪಂದನ ತಿಳಿಸಿದ್ರು. ಹಾಗಾದ್ರೆ ಪ್ರೀತಿಗೆ ಸಪೋರ್ಟ್ ಮಾಡೋದಿಲ್ಲ ಅಂತ ನಾನಾಗ ಹುಸಿ ಮುನಿಸನ್ನ ತೋರಿಸಿದ್ದೆ. ಆದ್ರೆ ಅಚ್ಚು ಮೇಲೆ ಕಣ್ಗಾವಲು ಹಾಕಿದ್ರು ಕೂಡ ಕೈಗೆ ಎಲ್ಲೂ ಸಿಕ್ಕಾಕೊಳ್ದೆ ಜಾಣತನ ತೋರುಷ್ಟು ದೊಡ್ಡವಳಾಗ್ಬಿಟ್ಲಾ ಅಂತ ಹೇಳಿ ಆಶ್ಚರ್ಯ ಆಗಿತ್ತು. ಇನ್ನು ಬಹಳ ಗಲಾಟೆ ಮಾಡಿದ ನಂತರದಲ್ಲಿ ಸಣ್ಣ ಧ್ವನಿಯಲ್ಲಿ ಹೇಳಿದ್ಲು ಯಾರು ಆಕೆ ಪ್ರೀತಿಸ್ತಿದ್ದ ಹುಡುಗ ಅಂತ ಹೇಳಿ. ಯಾರು ಹೇಳು ಅಂತ ಕೇಳಿದಾಗ ಚಿನ್ನಾರಿ ಮುತ್ತ ಅಂತ ಹೇಳಿದ್ಲು ಸ್ಪಂದನ. ಈ ಮಧ್ಯೆ ನನ್ನ ಆಪ್ತ ಹಾಗೆ ಸೋಲ್ಮೇಟ್ ಅನ್ನೋ ರೀತಿಯಲ್ಲೇ ಪರಿಗಣಿಸ್ತಾ ಇದ್ದ ಶಿವರಾಮ್, ಅಂದ್ರೆ ಸ್ಪಂದನ ಅವರ ತಂದೆಗೆ ಅಚ್ಚು ವಿಷಯ ಹೇಳಲೇಬೇಕು ಅಂತ ನಾನು ಕೂಡ ನಿರ್ಧರಿಸೆ. ಶೂಟಿಂಗ್ ನಲ್ಲಿ ಬ್ಯುಸಿ ಆದೆ, ಹೇಳಲಿಕ್ಕಾಗ್ಲಿಲ್ಲ. ಇನ್ನು ಒಂದಿನ ಬೆಳಗ್ಗೆನೆ ಶಿವರಾಮ್ ಅವರೇ ಕರೆ ಮಾಡಿದ್ರು. ಅಚ್ಚುಗೆ ಮದ್ವೆ ಮಾಡ್ಬೇಕು ಅನ್ಕೊಂಡಿದೀನಿ ಅಂತ ಹೇಳಿದಾಗ ನನಗೆ ಭಯಾನೇ ಆಗೋಯ್ತು. ಹುಡುಗ ಯಾರು ಅಂತ ಭಯದಲ್ಲೇ ನಾನು ಕೇಳ್ದೆ. ಯಾವುದೇ ಕಾರಣಕ್ಕೂ ಕೂಡ ಸ್ಪಂದನ ಕನಸು ಛಿದ್ರವಾಗಬಾರ್ದು, ವಿಜಯ ರಾಘವೇಂದ್ರ ಅವರನ್ನ ಅಷ್ಟು ಪ್ರೀತಿಸ್ತಾ ಇರುವ ಹುಡುಗಿಗೆ ಬೇರೆ ಇನ್ಯಾರನ್ನೋ ಮದುವೆ ಮಾಡಬಾರ್ದು ಅಂತ ಹೇಳಿ ನಾನು ಆ ಕ್ಷಣದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೆ. ಯಾಕಂದ್ರೆ ನಮ್ಮ ಪಾಲಿಗೆ ಅವಳು ಸ್ವರ್ಗದಿಂದ ನೇರವಾಗಿ ನಮ್ಮ ಕೈಗೆ ಸಿಕ್ಕ ಹೂವು ರೀತಿಯಲ್ಲಿದ್ದವಳು.
ಆ ಸಂದರ್ಭದಲ್ಲಿ ನಿಧಾನವಾಗಿ ಸಮಾಧಾನಕರವಾಗಿ ಪ್ರತಿಕ್ರಿಯೆ ನೀಡಿದ್ರು ಶಿವರಾಮ್ ಅವರು. ಅಚ್ಚುನೇ ಆರಿಸ್ಕೊಂಡಿದ್ದಾಳೆ ಹುಡುಗ ಯಾರು ಅಂತ ಹೇಳಿ, ವಿಜಯ ರಾಘವೇಂದ್ರ ಅಂತ ಹೇಳಿ ಅವ್ರ ಹುಡುಗನ ಹೆಸರು, ಒಳ್ಳೆ ಹುಡುಗನನ್ನೇ ಆರಿಸ್ಕೊಂಡಿದ್ದಾಳಲ್ವಾ ಅಂತ ಹೇಳಿ ನನ್ನನ್ನೇ ಪ್ರಶ್ನೆ ಮಾಡಿದ್ರು ಶಿವರಾಮ್ ಅವರು. ಅವ್ರ ಮಾತು ಕೇಳ್ತಿದ್ದ ಹಾಗೆ 100 ಬಂಡೆಗಳು ತಲೆಯಿಂದ ಕೆಳಗೆ ಇಳಿದ ಸುಂದರ ಅನುಭವ ನನಗಾಗಿತ್ತು. ಇಲ್ಲಿ ವಿಜಯ ರಾಘವೇಂದ್ರ ಪುಣ್ಯ ಮಾಡಿದ್ದಾನೋ ಅಥವಾ ಅಚ್ಚು ಪುಣ್ಯ ಮಾಡಿದ್ದಾಳೋ ಗೊತ್ತಾಗ್ಲಿಲ್ಲ. ಅವರ ದಾಂಪತ್ಯ ಜೀವನ ಸ್ವರ್ಗದ ಗೋಡೆಗಳಿಂದಲೇ ರಚನೆಯಾಗಿತ್ತು. ನಾನವಳನ್ನ ಆಗಾಗ ಚಿನ್ನಾರಿ ಮುತ್ತಿ ಅಂತ ಕರೆದ್ರೆ ನಾನು ಅಚ್ಚು ಅಂತ ಹೇಳಿ ವಾಪಸ್ ಆಕೆ ನನ್ನನ್ನು ಹೇಳ್ತಾ ಇದ್ಲು. ಅಚ್ಚು ಚಿಕ್ಕವಳಿದ್ದಾಗ ಅವಳ ಮಾವನ ಮನೆ ಬೆಳ್ತಂಗಡಿಯಲ್ಲಿ ಶೂಟಿಂಗ್ ಮಾಡ್ತಾ ಇದ್ವಿ. ಹಗಲು ರಾತ್ರಿ ನಡೀತಿದ್ದ ಧಾರಾವಾಹಿ ಶೂಟಿಂಗ್ ಅದು. ಇನ್ನು ಆ ಪುಟ್ಟ ಹುಡುಗಿ ಸ್ಪಂದನ ನನ್ನ ಹೆಗಲಿಗೆ ಅಂಟ್ಕೊಂಡು ಹಗಲು ರಾತ್ರಿ ಬೇಸರ ಇಲ್ಲದೆ ಆಸಕ್ತಿಯಿಂದ ಶೂಟಿಂಗ್ ಅನ್ನ ನೋಡ್ತಾ ಇದ್ಲು ಅಂತ ಹೇಳಿ ತಮ್ಮ ಹಾಗೆ ಸ್ಪಂದನ ಬಗ್ಗೆ ಇದ್ದ ಆ ಒಂದು ಅವಿನಾಭಾವ ಸಂಬಂಧದ ಬಗ್ಗೆ ಸರ್, ಈಗ ಕುಟುಂಬದವರಿಗೆ ಇಲ್ಲಿ ಬೆಂಗಳೂರಿಗೆ ವಾಡಿ ಬಂತಲ್ಲ, ಈ ನಿವಾಸಕ್ಕೆ ಅಥವಾ ಅದೇ ವಿಜಯ ರಾಘವೇಂದ್ರ ಅವರು ಅದನ್ನ ತೀರ್ಮಾನ ಮಾಡಬೇಕು. ಎಲ್ಲಿ ಹೇಳ್ತಾರೆ ಅಲ್ಲಿ ಸರ್, ಈಗ ಯಾವ ರೀತಿ ಅಂತಿಮ ಅಂದ್ರೆ ಈಡಿಗ ಸಮುದಾಯದ ಕಾರಣ ಹೇಗೆ? ಅಲ್ಲ ನಾರ್ಮಲ್ ಅದ್ರದ್ದೇನು ಎಂತ ಸಂಪ್ರದಾಯ ಎಲ್ಲರೂ ಏನ್ ಮಾಡ್ತಾರೆ ಅದೇ ಇರುತ್ತೆ. ಇದೇ ಅದೇ ಅಂತ ಏನು ಇರೋದಿಲ್ಲ. ಎಲ್ರಿಗೂ ಸಹ ಯಾವ ರೀತಿ ನಮ್ಮ ಹಿರಿಯರಿಗೆ ಯಾವ ತರ ಅಂತ್ಯಕ್ರಿಯೆ ಮಾಡಿದ್ವಿ ಅದೇ ತರ ಮಾಡ್ತೀವಿ. ಹೋಗ್ಬೇಕು ಅಂತ ತೀರ್ಮಾನ ಮಾಡಿದ್ವಿ. ನಾವು ಹೋಗೋಷ್ಟೊತ್ತಿಗೆ ಬರೋಷ್ಟೊತ್ತಿಗೆ ಒಂದೇ ಸಮಯ ಆಗುತ್ತೆ. ಅದರಿಂದ ಇಲ್ಲಿಂದ ಯಾರು ಹೋಗ್ತಾ ಇಲ್ಲ. ಡಾಕ್ಯುಮೆಂಟ್ಸ್ ಎಲ್ಲ ನಾವೆಲ್ಲ ಕ್ಲಿಯರ್ ಮಾಡಿಸಿದೀವಿ. ಅಲ್ಲಿ ವಿಧಿವಿಧಾನಗಳೆಲ್ಲ ಮುಗಿಬೇಕಲ್ಲ, ಅದು ತದನಂತರ ಅವರು ಅವಕಾಶ ಬೇಕು. 3-4 ಜನ ಇದ್ದಾರೆ, ಸ್ನೇಹಿತರು ಇದ್ದಾರೆ. ಮತ್ತೆ ಆ ಬೆಳ್ತಂಗಡಿಯಿಂದನೂ ಒಂದು 2-3 ಜನ ಅಲ್ಲಿ ಕೆಲಸ ಮಾಡೋರಿದ್ದಾರೆ, ಅವರು ಸಹ ಅಲ್ಲಿದ್ದಾರೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ ತಕ್ಷಣ ನಾವು ಪ್ರೆಸ್ಸಿಗೆ ರಿಲೀಸ್ ಮಾಡ್ತೀವಿ. ಥ್ಯಾಂಕ್ ಯು. ಸ್ಪಂದನ ಅವರ ಚಿಕ್ಕಪ್ಪ BK ಶಿವರಾಮ್ ಅವರ ಸಹೋದರ ಹರಿಪ್ರಸಾದ್ ಅವರು ರಿಯಾಕ್ಟ್ ಮಾಡೋದನ್ನ ಗಮನಿಸ್ತಾ ಇದ್ವಿ. ಬೆಳಗ್ಗೆ ಸಾಧ್ಯವಾದರೆ ನಾವು ಕೂಡ ಹೋಗ್ತೀವಿ ಬ್ಯಾಂಕಾಕ್ಗೆ ಅನ್ನೋ ಮಾತುಗಳನ್ನ ಆಡ್ತಾ ಇದ್ರು. ಈಗ ನಾವು ಹೋಗೋದು ಅಲ್ಲಿಂದ ಅವ್ರು ಹೊರಡೋದು ಎರಡೂ ಕೂಡ ಒಂದೇ ಸಮಯ ಆಗಿರೋದ್ರಿಂದ ನಾವು ಯಾರೂ ಕೂಡ ಇಲ್ಲಿಂದ ಅಂದ್ರೆ ಬೆಂಗಳೂರಿನಿಂದ ಬ್ಯಾಂಕಾಕ್ಗೆ ತೆರಳ್ತಾ ಇಲ್ಲ. ಬಟ್ ಅಲ್ಲಿಂದ ಪಾರ್ಥಿವ ಶರೀರವನ್ನ ಕರೆತರುವ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ. ಯಾವ ರೀತಿ, ಎಲ್ಲಿ, ಯಾವಾಗ ಅಂತಿಮ ವಿಧಿವಿಧಾನಗಳನ್ನ ನೆರವೇರಿಸಬೇಕು ಅನ್ನೋದ್ರ ಬಗ್ಗೆ ಇನ್ನೂ ಯಾವುದೇ ರೀತಿ ತೀರ್ಮಾನ ಆಗಿಲ್ಲ. ಈ ಹಿಂದೆ ನಮ್ಮ ಕುಟುಂಬದ ಹಿರಿಯರು ತೀರ್ಕೊಂಡ ಸಂದರ್ಭದಲ್ಲಿ ಯಾವ ರೀತಿ ನೆರವೇರಿಸ್ತಾ ಇದ್ವಿ ಅದೇ ರೀತಿಯಲ್ಲೇ ಕಾರ್ಯಗಳನ್ನ ನೆರವೇರಿಸಲಾಗುತ್ತೆ ಅನ್ನೋ ಪ್ರತಿಕ್ರಿಯೆಯನ್ನ ನೀಡಿದ್ರು. ಮತ್ತೊಂದು ಕಡೆ ದೃಶ್ಯದಲ್ಲಿ ನಾವು ಗಮನಿಸ್ತಾ ಇದ್ವಿ BK ಶಿವರಾಮ್ ಅವರ ನಿವಾಸಕ್ಕೆ ಪಕ್ಷಾತೀತವಾಗಿ ರಾಜಕೀಯ ಗಣ್ಯರು ಭೇಟಿ ನೀಡ್ತಾ ಇರೋದು, ತಮ್ಮ ಸಾಂತ್ವನವನ್ನ ತಿಳಿಸ್ತಾ ಇದ್ದಾರೆ. ಹಾಗೆ ಕುಟುಂಬಕ್ಕೆ ದುಃಖ ಭರಿಸುವ ಶಕ್ತಿ ನೀಡಲಿ ಅಂತ ಹೇಳಿ ಪ್ರಾರ್ಥಿಸಿಕೊಳ್ತಾ ಇದ್ದಾರೆ. ಸ್ಪಂದನ ಅವರ ಸಾವು ಇಡೀ ಕುಟುಂಬಕ್ಕೆ ದೊಡ್ಡ ಆಘಾತ. ಯಾಕಂತಂದ್ರೆ ಅವರ ಸ್ನೇಹಿತರು ಹಾಗೆ ಆ ಕುಟುಂಬಕ್ಕೆ ಆಪ್ತರಾಗಿದ್ದ ಅನೇಕರು ನ್ಯೂಸ್ 18 ಜೊತೆ ಮಾತನಾಡುವ ಸಂದರ್ಭದಲ್ಲೂ ಹೇಳಿದ್ರು, ಬಹಳ ಹೆಲ್ತಿ ಆಗಿದ್ರು ಅವರು, ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆ ಅವರಲ್ಲಿ ಇರಲಿಲ್ಲ. ಹಾಗೆ ಇತ್ತೀಚಿನ ಕೆಲ ಪ್ರಕರಣಗಳಲ್ಲಾದಂತೆ ಅತಿಯಾದ ವರ್ಕೌಟ್ನಿಂದಲೋ ಅಥವಾ ಅತಿಯಾದ ಡಯಟ್ನಿಂದಲೋ ಹೀಗಾಗಿದೆ ಅಂತ ಹೇಳಿ ನಾವು ಒಪ್ಪೋದೇ ಇಲ್ಲ. ಈ ರೀತಿಯಾದ ಯಾವುದೇ ಬದಲಾವಣೆಯೂ ಸ್ಪಂದನ ಅವರಲ್ಲಿ ಇರಲಿಲ್ಲ. ಬಹಳ ಆರೋಗ್ಯಕರವಾಗಿಯೇ ಇದ್ರು, ಖುಷಿಯಾಗೇ ಇರ್ತಾ ಇದ್ರು. ಬಹಳ ಕನಸನ್ನ ಕಂಡಿದ್ರು ತಮ್ಮ ಕುಟುಂಬದ ಬಗ್ಗೆ, ಅದರಲ್ಲೂ ಮಗ ಶೌರ್ಯನ ಬಗ್ಗೆ ಬಹಳ ಕನಸುಗಳನ್ನ ಕಂಡಿದ್ದವರಾಗಿದ್ರು ಸ್ಪಂದನ. ಈ ರೀತಿ ಆಗತ್ತೆ ಅಂತ ಹೇಳಿ ನಾವು ಯಾರೂ ಊಹೆನೇ ಮಾಡಿರ್ಲಿಲ್ಲ ಅನ್ನೋದು ಬಹುತೇಕ ಎಲ್ಲರ ಪ್ರತಿಕ್ರಿಯೆ ನಡುವೆ ಆ ಕುಟುಂಬ ಇವತ್ತು ನಿಜಕ್ಕೂ ಕೂಡ ದಿಗ್ಭ್ರಾಂತಗೊಂಡಿರೋದು. ಟ್ರಿಪ್ಗೆ ಅಂತ ಹೇಳಿ ಸ್ನೇಹಿತರ ಜೊತೆಯಲ್ಲಿ ಅದರಲ್ಲೂ ತಮ್ಮ ಕಸಿನ್ ಸಿಸ್ಟರ್ಗಳ ಜೊತೆಯಲ್ಲಿ ತೆರಳಿದ್ರು ಬ್ಯಾಂಕಾಕ್ಗೆ ಅಂತ ಹೇಳಿ ಮಾಹಿತಿ ಲಭ್ಯವಾಗಿರೋದು. ಇನ್ನು ವಿಜಯ ರಾಘವೇಂದ್ರ ಅವರು ಕೂಡ ಶೂಟಿಂಗ್ ನಿಮಿತ್ತ ವಿದೇಶದಲ್ಲಿರ್ತಾರೆ. ಶೂಟಿಂಗ್ ಅನ್ನ ಮುಗಿಸ್ಕೊಂಡು ಪತ್ನಿ ಸ್ಪಂದನ ಇದ್ದ ಜಾಗಕ್ಕೇನೆ ಹೋಗ್ತಾರೆ ವಿಜಯ ರಾಘವೇಂದ್ರ ಅವರು. ನಿನ್ನೆ ಎಲ್ಲವೂ ಕೂಡ ನಾರ್ಮಲ್ ಆಗಿತ್ತು. ನಿನ್ನೆ ರಾತ್ರಿ ಮಲಗ್ದವರು ಸ್ಪಂದನ ಬೆಳಗ್ಗೆ ಏಳಿಲ್ಲ. ಏನಾಗಿದೆ ಅಂತ ಹೇಳಿ ತಿಳ್ಕೊಳ್ಳೋ ಪ್ರಯತ್ನ ಮಾಡಿದಾಗ ಆಕೆ ಇನ್ನಿಲ್ಲ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಇನ್ನು ವಿಜಯ ರಾಘವೇಂದ್ರ ಅವರು ನೇರವಾಗಿ ತಮ್ಮ ಶ್ರೀಮುರಳಿಗೆ ಕರೆ ಮಾಡ್ತಾರೆ. ಶ್ರೀಮುರಳಿ ಅವರು ಮಾಧ್ಯಮಗಳಿಗೆ ರಿಯಾಕ್ಟ್ ಮಾಡಿದ್ದಾಗ ಹೇಳಿದ್ದಿಷ್ಟೇ, ಅಣ್ಣ ಕಾಲ್ ಮಾಡಿದ್ರು, ಹೀಗಾಗಿದೆ ಅನ್ನೋದನ್ನು ತಿಳಿಸಿದ್ದಾರೆ. ಆದರೆ ಯಾಕಾಯ್ತು, ಹೇಗಾಯ್ತು, ಇದ್ಯಾವುದ್ರ ಬಗ್ಗೆ ನಮಗೂ ಕೂಡ ಹೆಚ್ಚಿನ ಮಾಹಿತಿ ಇಲ್ಲ. ಲೋ ಬಿಪಿಯಿಂದ ಆಗಿರಬಹುದು ಅನ್ನೋದೊಂದು ಅಂದಾಜಿದೆ ಬಿಟ್ರೆ ಎಕ್ಸಾಕ್ಟ್ಲಿ ಯಾವ ಕಾರಣಕ್ಕೆ ಹೃದಯಾಘಾತ ಸಂಭವಿಸ್ತು ಅನ್ನೋದ್ರ ಬಗ್ಗೆ ನಮಗೂ ಕೂಡ ನಿಖರ ಮಾಹಿತಿ ಇಲ್ಲ. ಇಲ್ಲಿಗೆ ಬಂದ ಮೇಲೆ ಅದ್ರ ಬಗ್ಗೆ ಮಾಹಿತಿ ನಾವು ನೀಡಬಹುದಷ್ಟೇ ಅಂತ ಹೇಳಿ ಬಹಳ ದುಃಖದಿಂದಲೇ ರಿಯಾಕ್ಟ್ ಮಾಡಿದ್ರು ಶ್ರೀಮುರಳಿ ಅವರು. ಇನ್ನು ಸ್ಪಂದನ ಅವರ ಮಾವ ವಿಜಯ ರಾಘವೇಂದ್ರ ಅವರ ತಂದೆ ಚಿನ್ನೇಗೌಡರು ಕೂಡ ರಿಯಾಕ್ಟ್ ಮಾಡ್ತಾ ಇದ್ರು, ನಮಗೂ ಏನೂ ಗೊತ್ತಿಲ್ಲ, ನಾಳೆ ಬರ್ತಾರೆ, ಬಂದಾದ ನಂತರದಲ್ಲೇ ಇದ್ರ ಬಗ್ಗೆ ನಾವು ಪ್ರತಿಕ್ರಿಯೆ ನೀಡ್ಲಿಕ್ಕೆ ಸಾಧ್ಯ ಅನ್ನೋ ಮಾಹಿತಿಯನ್ನ ಹಂಚಿಕೊಂಡ್ರು.
ಸುದ್ದಿ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ನ ನಂತರ.